ಡಿಸ್ಕಸ್ ಮಾಡುವ. ಸೊ ಇದಕ್ಕೂ ಮೊದಲನೇ ವಿಡಿಯೋವನ್ನು ನೀವು ನೋಡಿರ್ತೀರಿ. ಎಸ್ಪೆಷಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡುವಂಥ ಫಾರ್ಮುಲಾ ನಿಮ್ಗೆ ನೆನಪಿರಬೇಕು. ಅಂದರೆ ಯಾವುದೋ ಒಂದು ಪಾಯಿಂಟಲ್ಲಿ ಒಂದು ಡ್ಯೂ ಟು ಪರ್ಟಿಕ್ಯುಲರ್ ಚಾರ್ಜ್, ಒಂದು ಚಾರ್ಜ್ ಇದೆ, ಆ ಚಾರ್ಜಿನ ಸುತ್ತಲೂ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಸೊ ಎಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಎಟ್ ಎ ಡಿಸ್ಟೆನ್ಸ್ ಆಫ್ ಆರ್ ಅಂದಾಗ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ದಟ್ ಈಸ್ E ಈಕ್ವಲ್ಸ್ ಟು 1/4πε0 Q, ದಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ಚಾರ್ಜ್. ನಾವು ಅದಕ್ಕೆ ಸೋರ್ಸ್ ಚಾರ್ಜ್ ಅಂತಲೂ ಕರಿತೀವಿ, ಬೈ R². ಸೊ ಈ ಎಕ್ಸ್ಪ್ರೆಷನ್ ನೆನಪಿರಲಿ ನಿಮಗೆ. ನಾವೀಗ ನೆಕ್ಸ್ಟು ಎಲೆಕ್ಟ್ರಿಕ್ ಡೈಪೋಲ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡುವ. ಮೇನಾಗಿ ಸೊ 2 ಡೆರಿವೇಷನ್ಗಳು, ಅದಾದಮೇಲೆ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್, ಇಷ್ಟೇ ಇರೋದು. ಓಕೆ, ಸೊ ಈಗ ನಾವು ಒಂದು ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಏನು ಅನ್ನುವಂಥದ್ದು. ಸೊ ಎಲೆಕ್ಟ್ರಿಕ್ ಡೈಪೋಲ್ ಅನ್ನೋದು ಇಸ್ ಎ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಪಾಯಿಂಟ್ ಚಾರ್ಜಸ್ ಸೆಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್. ಅಂದರೆ 2 ಚಾರ್ಜ್ಗಳು ಇರ್ತವೆ. 2 ಚಾರ್ಜ್ಗಳು ಏನಾಗಿರ್ತವೆ, ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್. ಈಕ್ವಲ್ ಅಂದರೆ ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, ಬಟ್ ಅಪೋಸಿಟ್ ಅನ್ನೋದ್ರ ಅರ್ಥ ಏನು ಕೇಳಿದರೆ, ಒಂದು ಪಾಸಿಟಿವ್ ಆದರೆ ಇನ್ನೊಂದು ನೆಗೆಟಿವ್ ಅಂತ. ಆ್ಯಂಡ್ ಸಪ್ರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್, ಯೂಸಲಿ ವೆರಿ ಸ್ಮಾಲ್ ಡಿಸ್ಟೆನ್ಸ್. ಸೊ ತುಂಬ ಒಂದು ಸಣ್ಣ ಡಿಸ್ಟೆನ್ಸಲ್ಲಿ ಅದೊಂದು ಸಿಸ್ಟಮ್, ಅದು 2 ಚಾರ್ಜ್ಗಳು ಒಟ್ಟಿಗೆ ಇರ್ತವೆ. ಸೊ ಅದಕ್ಕೆ ನಾವು ಸಿಸ್ಟಮ್ ಅಂತ ಕರಿತೀವಿ. ಈಗ ಸಪೋಸ್ ನೋಡಿ, ಇಲ್ಲಿಗ ಒಂದು ಪಾಸಿಟಿವ್ ಚಾರ್ಜ್ ಇದೆ, ಒಂದು ನೆಗೆಟಿವ್ ಚಾರ್ಜ್ ಇದೆ. ದೇ ಆರ್ ಸಪ್ರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್, ಅಂದರೆ ಡಾಟೆಡ್ ಲೈನಲ್ಲಿ ತೋರಿಸಲಾಗಿದೆ. ಸೊ ಈ ಸಪರೇಷನ್ ತುಂಬ ಕಡಿಮೆ ಇರುತ್ತೆ, ನೆನಪಿರಲಿ. ಬಟ್ ಡಯಾಗ್ರಾಮಲ್ಲಿ ನಾವು ಸ್ವಲ್ಪ ಎನ್ಲಾರ್ಜ್ಡ್ ಡಯಾಗ್ರಾಮನ್ನು ಮಾಡಿಕೊಂಡೇ ಸ್ಟಡಿ ಮಾಡಬೇಕಲ್ವ. ಸೊ ಯೂಸಲಿ ಅವೆಲ್ಲ ಒಂದು ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಇರುವಂಥದ್ದು. ಸೊ 2 ಚಾರ್ಜಸ್, ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಅಪೋಸಿಟ್ ಇನ್ ಪೊಲಾರಿಟಿ. ಸೊ ಒಂದು ಪಾಸಿಟಿವ್ ಆದರೆ ಇನ್ನೊಂದು ನೆಗೆಟಿವ್ ಚಾರ್ಜ್ ಇರುತ್ತೆ. ದೇ ಆರ್ ಸಪ್ರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್. ಇದಕ್ಕೆ ನಾವು ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕರಿತೀವಿ. ಸೊ ಯೂಸಲಿ ಎಕ್ಸಾಮಲ್ಲೂ ಕೇಳ್ತಾರೆ, ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್, ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕೇಳ್ತಾರೆ. ಸೊ ಇಟ್ಸ್ ಎ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಪಾಯಿಂಟ್ ಚಾರ್ಜಸ್ ಸಪ್ರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್ ಅನ್ನುವಂಥದ್ದು. ಸೊ ಯೂಸಲಿ ಡೈಪೋಲನ್ನು ನಾವು ಈ ರೀತಿ ಒಂದು +Q ಇನ್ನೊಂದು -Q ಅಂತ ನಾವು ಚಾರ್ಜಿಂದ ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ, ಮತ್ತು ದೇ ಆರ್ ಸಪರೇಟೆಡ್. ಯೂಸಲಿ ಏನಾಗುತ್ತೆ ಕೇಳಿದರೆ, ಈ ಒಂದು ಸಿಸ್ಟಮನ್ನು ನೋಡಿದಾಗ ಒಂದು ಪಾಸಿಟಿವ್ ಇದೆ, ಇನ್ನೊಂದು ನೆಗೆಟಿವ್ ಇದೆ. ಸೊ ದೇ ಆರ್ ಹ್ಯಾವಿಂಗ್ ದ ಸೇಮ್ ಮ್ಯಾಗ್ನಿಟ್ಯೂಡ್. ಈಗ ಮ್ಯಾಗ್ನಿಟ್ಯೂಡ್ ಅಂದಾಗ ಏನು, ಸಪೋಸ್ +Q ಇದೆ ಅಂದ್ಕೊಳ್ಳಿ, ಅದರ ಚಾರ್ಜ್ ಎಷ್ಟು ಕೇಳಿದರೆ ಸಪೋಸ್ 2 ಕೂಲಮ್ ಅಂತ ತಗೊಂಡ್ರೆ, -Qನು ಏನಿರುತ್ತೆ ಚಾರ್ಜು 2 ಕೂಲಂಬೇ ಇರುತ್ತೆ. ಹಾಗಾಗಿ ನಮ್ಗೆ ಏನಾಗುತ್ತೆ ಅಂದರೆ, ವಾಟ್ ಇಸ್ ದ ನೆಟ್ ಚಾರ್ಜ್ ಅಂತ ಕೇಳಿದಾಗ ನಾವೇನಂತೀವಿ, +Q -Q ಎರಡು ಸೇಮ್ ಮ್ಯಾಗ್ನಿಟ್ಯೂಡ್ ಇದೆ, ಬಟ್ ಪೊಲಾರಿಟಿ ಬೇರೆ ಬೇರೆ ಇರೋದ್ರಿಂದ ಸೊ ನಾವು ಅದನ್ನು ಆ್ಯಡ್ ಮಾಡಿದರೆ ದ ಟೋಟಲ್ ಚಾರ್ಜ್ ಈಸ್ 0. ಹಾಗಾಗಿ ನಾವೇನಂತೀವಿ, ಈ ಡೈಪೋಲಲ್ಲಿ ನೆಟ್ ಚಾರ್ಜ್ ಈಕ್ವಲ್ಸ್ ಟು 0. ನಾವು ಚಾರ್ಜನ್ನು ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಸೊ ಒಂದು ಎಡಿಟಿವಿಟಿ ಪ್ರಾಪರ್ಟಿ ನೋಡಿದ್ದೀವಲ್ಲ ನಾವು, ಆ ಪ್ರಕಾರ ನೋಡಿದಾಗ ಏನಾಗುತ್ತೆ ಕೇಳಿದರೆ, ಟೋಟಲ್ ಎಲೆಕ್ಟ್ರಿಕ್ ಚಾರ್ಜ್ ಆನ್ ದಟ್ ಸಿಸ್ಟಮ್ ಈಸ್ 0. ಬಟ್ ಇಲ್ಲೊಂದು ಏನು ಸ್ಪೆಷಲ್ ಅಂದರೆ, ಚಾರ್ಜಸ್ ಆರ್ ಸಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್. ಅದು ಒಂದಕ್ಕೊಂದು ತಾಕೊಂಡಿಲ್ಲ, ದೇ ಆರ್ ವೆಲ್ ಸಪರೇಟೆಡ್. ಹಾಗೆ ಸಪರೇಟ್ ಇರೋದ್ರಿಂದ ಏನಾಗುತ್ತೆ ಕೇಳಿದರೆ, ಎಲೆಕ್ಟ್ರಿಕ್ ಫೀಲ್ಡನ್ನು ನೋಡ್ಲಿಕ್ಕೆ ಹೋದರೆ ಸೊ ಎಲ್ಲೂ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ 0 ಸಿಗೋದಿಲ್ಲ. ಅಂದರೆ ಸಪರೇಷನ್ ಇದೆಯಲ್ಲ ಬಿಟ್ವೀನ್ ದೀಸ್ 2 ಚಾರ್ಜಸ್, ಸೊ ದಟ್ ಗಿವ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್. ಹಾಗೆ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇದು ನಮಗೆ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ಅನ್ನುವಂಥದ್ದು. ಇನ್ನು ಈ ಡೈರೆಕ್ಷನ್ ಆಫ್ ಡೈಪೋಲನ್ನು ನಾವೇನು ಮಾಡ್ತೀವಿ ಕೇಳಿದರೆ, ನೆಗೆಟಿವಿಂದ ಪಾಸಿಟಿವ್ ಕಡೆ ತಗೋತೀವಿ. ಈ ಡೈರೆಕ್ಷನ್ ಆಫ್ ಡೈಪೋಲನ್ನು ಯೂಶಲಿ ನಾವು ಇದು ಡೈರೆಕ್ಷನ್ ಆಫ್ ಡೈಪೋಲ್ ಅಂತ ಕರಿತೀವಿ. ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಚಾರ್ಜ್ ಕಡೆ ಇದೆಯಲ್ಲ, ಅದನ್ನು ಡೈರೆಕ್ಷನ್ ಆಫ್ ದ ಡೈಪೋಲ್ ಅಂತೇಳಿ. ಸೊ ಈಗ ನಿಮ್ಗೆ ಸ್ಟಾರ್ಟಿಂಗ್ನ ಡೈಪೋಲ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ತಾ ಹೋಗಿ, ಮುಂದೆ ಡೆರಿವೇಷನ್ ತುಂಬ ಈಸಿ ಆಗುತ್ತೆ. ಈಗ ಫಸ್ಟ್ ಏನಂದರೆ, ನಾನು ಡೆಫಿನೇಷನ್ ಆಫ್ ದ ಎಲೆಕ್ಟ್ರಿಕ್ ಡೈಪೋಲ್ ಅಂದೆ. ನೆಕ್ಸ್ಟ್ ಏನಂದರೆ ಡೈರೆಕ್ಷನ್ ಆಫ್ ಡೈಪೋಲು. ಡೈರೆಕ್ಷನ್ ಏನು ಅಂದರೆ ನೆಗೆಟಿವಿಂದ ಪಾಸಿಟಿವ್ ಕಡೆ ಇರುತ್ತೆ ಅನ್ನುವಂಥದ್ದು. ಓಕೆ, ಇನ್ನು ಸೆಂಟರ್ ಆಫ್ ದ ಡೈಪೋಲ್. ಸೊ ಡೈಪೋಲ್ನ ಒಂದು ಲೆಂತ್ ಇದೆ ಅದಕ್ಕೆ, ಅಂದರೆ ಆ ಚಾರ್ಜ್ಗಳು 2 ಚಾರ್ಜ್ಗಳನ್ನು ನಾವು ಒಂದು ಡಿಸ್ಟೆನ್ಸಲ್ಲಿ ಇಟ್ಟಿದ್ದೀವಿ ಅಥವಾ ಡಿಸ್ಟೆನ್ಸಲ್ಲಿ ಇರುತ್ತೆ. ಸೊ ಹಾಗಾಗಿ ನಾವೇನಂತೀವಿ, ವಾಟ್ ಈಸ್ ದ ಸೆಂಟರ್ ಆಫ್ ದ ಡೈಪೋಲ್ ಅಂತ ಕೇಳಿದ್ರೆ ಏನಂತೀವಿ, ಈ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಇದೆಯಲ್ಲ, ಸೊ ಇದನ್ನು ಸೇರಿಸಿರುವಂಥ ಒಂದು ಲೈನ್, ಇಮ್ಯಾಜಿನರಿ ಲೈನ್ ಇದೆಯಲ್ಲ, ಇದರ ಮಿಡ್ ಪಾಯಿಂಟನ್ನು ನಾವು ಸೆಂಟರ್ ಆಫ್ ದ ಡೈಪೋಲ್ ಅಂತ ಕರಿತೀವಿ. ಸೊ ಹಾಗಾಗಿ ಮಿಡ್ ಪಾಯಿಂಟ್ ಆಫ್ ಲೊಕೇಶನ್ ಆಫ್ -Q ಆ್ಯಂಡ್ +Q ಈಸ್ ಕಾಲ್ಡ್ ದ ಸೆಂಟರ್ ಆಫ್ ದ ಡೈಪೋಲ್. ನೋಡಿ ಯಾವುದು, ದಿಸ್ ಈಸ್ ದ ಸೆಂಟರ್ ಆಫ್ ದ ಡೈಪೋಲ್. ಸೊ ಈಗ ಆ ಸೆಂಟರಿಂದ
ಇನ್ನು ಯಾವುದೇ ಒಂದು ಕಡೆ ನೀವು ಚಾರ್ಜಿಗೆ ಹೋಗಿ, ಸೊ ಸೇಮ್ ಡಿಸ್ಟೆನ್ಸ್ ಇರುತ್ತೆ. ಸೆಂಟರಿಂದ ಪಾಸಿಟಿವ್ ಚಾರ್ಜಿಗೆ ಬನ್ನಿ, ನೆಗೆಟಿವ್ ಚಾರ್ಜಿಗೆ ಬನ್ನಿ, ಡಿಸ್ಟೆನ್ಸ್ ರಿಮೇನ್ಸ್ ಸೇಮ್. ಸೊ ಹಾಗಾಗಿ ನಾವು ಅದನ್ನು ಎ ಅಂತ ಮಾರ್ಕ್ ಮಾಡಿಕೊಂಡ್ರೆ, ಎಲ್ಲಿಂದ ಸೆಂಟ್ರಿಂದ ಚಾರ್ಜಿಗಿರುವ ಡಿಸ್ಟೆನ್ಸನ್ನು ಎ, ಸ್ಮಾಲ್ ಲೆಟರ್ ಎ ಅಂತ ಮಾರ್ಕ್ ಮಾಡಿದರೆ, ಇನ್ನೊಂದು ಕಡೆಯಿಂದ ಏನಿರುತ್ತೆ, ಸ್ಮಾಲ್ ಲೆಟರ್ ಏನೇ ಇರುತ್ತೆ. ಹಾಗಾಗಿ ನಾವೇನು ಹೇಳ್ತೀವಿ ಕೇಳಿದ್ರೆ, ಲೆಂತ್ ಆಫ್ ದ ಡೈಪೋಲ್ ಅಂತ ಹೇಳ್ತೀವಿ. ಲೆಂತ್ ಆಫ್ ದ ಡೈಪೋಲ್ ಎಷ್ಟು? ಸೊ ದಟ್ ಈಸ್ ಈಕ್ವಲ್ಸ್ ಟು 2 times ಎ. ಇದೊಂದು ಸಿಸ್ಟಮ್, ಈ ರೀತಿ ಮಾಡ್ತೀವಿ. ನೀವು ಹೇಳ್ಬೋದು ಸರ್ ಇದನ್ನೇ a/2 ಮಾಡಿಕೊಂಡು ಟೋಟಲ್ ಲೆಂತನ್ನು ಎ ಅಂತ ಮಾಡ್ಬೋದಿತ್ತು, ಬಟ್ ಇದು ಒಂದು ಕನ್ವೀನಿಯೆಂಟ್, ನಮಗೆ ಯೂಸ್ ಆಗುತ್ತೆ. ಒಂದು ಡೆರಿವೇಷನ್ ಮಾಡಬೇಕಾದ್ರೆಲ್ಲ ನಮಗೆ ಅದು, ಅಥವಾ ಡೈಪೋಲ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ನಾವು ಮಿಡ್ ಪಾಯಿಂಟಿಂದ ಲೆಂತನ್ನು ತಗೋತೀವಿ, ಒಂದು ಚಾರ್ಜ್ ಕಡೆಗೆ ಎ, ಇನ್ನೊಂದು ಚಾರ್ಜ್ ಕಡೆಗೆ ಎ ಅಂತ ತಗೋತೀವಿ. ಟೋಟಲ್ ಡಿಸ್ಟೆನ್ಸ್ ಈಸ್ 2 times ಎ. ಸೊ ದಿಸ್ ಈಸ್ ದ ಲೆಂತ್ ಆಫ್ ದ ಡೈಪೋಲ್ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಏನು ಕೇಳಿದರೆ, ಡೈಪೋಲ್ ಆಕ್ಸಿಸ್ ಅನ್ನುವಂಥದ್ದು. ಸೊ ಎರಡು ಕಡೆ ನಾವು ಡೈಪೋಲ್ನ ಆಕ್ಸಿಸನ್ನು ತಗೋತೀವಿ. ಒಂದೇನು ಕೇಳಿದರೆ, ಡೈಪೋಲ್ ಆಕ್ಸಿಸ್ ಅನ್ನುವಂಥದ್ದು ಇದೇನಿದು, ಇಸ್ ಎ ಲೈನ್ ಪಾಸಿಂಗ್ ಥ್ರೂ ದ ಚಾರ್ಜಸ್ ಆಫ್ ದ ಡೈಪೋಲ್. ಸೊ ಒಂದು ಡೈಪೋಲನ್ನು ತಗೊಳ್ಳಿ, ಈ ನೆಗೆಟಿವ್ ಮತ್ತು ಪಾಸಿಟಿವ್ ಚಾರ್ಜನ್ನು ಪಾಸಾಗಿ ಹೋಗುವಂಥ ಒಂದು ಲೈನ್ ಇದೆಯಲ್ಲ ಅದು, ಸೊ ಅದಕ್ಕೆ ನಾವು ಡೈಪೋಲ್ ಆಕ್ಸಿಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಡೈಪೋಲ್ ಆಕ್ಸಿಸ್. ಈ ಆಕ್ಸಿಸ್ಗೆ ನಾವು ಡೈಪೋಲ್ ಆಕ್ಸಿಸ್ ಅಂತ ಕರಿತೀವಿ. ಇನ್ನೊಂದು ಏನು ಬರುತ್ತೆ ಕೇಳಿದರೆ, ಇಕ್ವಿಟೋರಿಯಲ್ ಪ್ಲೇನ್ ಆಫ್ ದ ಡೈಪೋಲ್ ಅಂತ ಹೇಳ್ತಾರೆ. ಸೊ ಇಕ್ವಿಟೋರಿಯಲ್ ಪ್ಲೇನ್ ಅಂದರೆ ಏನು? ಯೂಶಲಿ ಡೈಪೋಲ್ನ ಆಕ್ಸಿಸ್ ನಮ್ಗೆ ಗೊತ್ತಾಗಿದೆ, ಡೈಪೋಲ್ ಗೊತ್ತಿದೆ, ಡೈಪೋಲ್ನ ಲೆಂತ್ ಗೊತ್ತಿದೆ, ಡೈಪೋಲ್ನ ಮಿಡ್ ಪಾಯಿಂಟ್ ಗೊತ್ತಿದೆ. ಸೊ ಇಲ್ಲಿ ಈ ಡೈಪೋಲ್ನ ಆಕ್ಸಿಸ್ಗೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಡೈಪೋಲ್ನ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಪ್ಲೇನನ್ನು ನಾವು ಪರ್ಪೆಂಡಿಕ್ಯುಲರ್, ನೆನ್ಪಿಟ್ಕೊಳ್ಳಿ, ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್ ಆಫ್ ದ ಡೈಪೋಲ್. ಸೊ ಆಕ್ಸಿಸ್ ಆಫ್ ದ ಡೈಪೋಲ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಪ್ಲೇನನ್ನು ಇಟ್ಕೊಂಡ್ರೆ, ಆ ಪ್ಲೇನಿಗೆ ನಾವೇನಂತೀವಿ, ಇಕ್ವಿಟೋರಿಯಲ್ ಆಫ್ ದ ಡೈಪೋಲ್ ಅಂತ ಕರಿತೀವಿ. ಇಕ್ವಿಟೋರಿಯಲ್ ಪ್ಲೇನ್ ಆಫ್ ದ ಡೈಪೋಲ್ ಅಂತೇಳಿ. ಸೊ ಇಸ್ ಎ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದ ಡೈಪೋಲ್ ಆಕ್ಸಿಸ್ ಥ್ರೂ ಇಟ್ಸ್ ಸೆಂಟ್ರಲ್ಲಿ ಇರಬೇಕು, ಆಚೆ ಈಚೆ ಅಲ್ಲ, ಎಕ್ಸಾಕ್ಟ್ ಮಿಡ್ ಪಾಯಿಂಟಲ್ಲಿ, ಮಿಡ್ ಪಾಯಿಂಟ್ ಆಫ್ ದ ಡೈಪೋಲಲ್ಲಿ. ಸೊ ಇದಕ್ಕೆ ನಾವೇನಂತೀವಿ ಅಂದರೆ ಇಕ್ವಿಟೋರಿಯಲ್ ಪ್ಲೇನ್ ಆಫ್ ದ ಡೈಪೋಲ್ ಅಂತ ಕರಿತೀವಿ. ಏನೇನು ಕ್ಲಿಯರ್ ಆಯ್ತು ನಿಮ್ಗೆ? ಈಗ ಡೈಪೋಲಲ್ಲಿ ನಿಮಗೆ ಮಿಡ್ ಪಾಯಿಂಟ್ ಗೊತ್ತಾಯಿತು, ಸೆಂಟರ್ ಆಫ್ ದ ಡೈಪೋಲ್, ಡೈಪೋಲ್ ಆಕ್ಸಿಸ್ ಗೊತ್ತಾಯಿತು, ಡೈಪೋಲ್ ಲೆಂತ್ ಗೊತ್ತಾಯಿತು, ಇಕ್ವಿಟೋರಿಯಲ್ ಪ್ಲೇನ್ ಅಂತ ಗೊತ್ತಾಯ್ತು ನಿಮಗೆ. ಸೊ ಇಕ್ವಿಟೋರಿಯಲ್ ಏನು ಮಾಡ್ತಾರೆ ಕೇಳಿದರೆ, ಈ ಆಕ್ಸಿಸ್ ಇದೆಯಲ್ಲ, ಯಾವುದು ಡೈಪೋಲ್ ಆಕ್ಸಿಸ್ಸು, ಈ ಡೈಪೋಲ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನನ್ನು ಡ್ರಾ ಮಾಡಿದರೆ, ಆ ಲೈನ್ ಏನಾಗುತ್ತೆ, ಇಸ್ ಲೈಯಿಂಗ್ ಆನ್ ದ ಇಕ್ವಿಟೋರಿಯಲ್ ಪ್ಲೇನ್. ಸೊ ಆ ಲೈನ್ನಲ್ಲಿ ನಾವೇನಾದರೂ ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡ್ಬೋದು, ಅಥವಾ ಅದ್ರ ಬಗ್ಗೆ ಏನಾದರೂ ಮಾತಾಡಿದರೆ, ಸೊ ಅದಕ್ಕೆ ನಾವು ಇಕ್ವಿಟೋರಿಯಲ್ ಆಕ್ಸಿಸ್ ಅಂತಲೂ ಕರೀತಾರೆ. ಅರ್ಥ ಆಯ್ತಲ್ವ ಈಗ? ಸೊ ಮೇನಾಗಿ ನಮಗೆ ಎರಡು ಆಕ್ಸಿಸ್ಗಳು, ಅಂದರೆ ಒಂದು ಡೈಪೋಲ್ ಆಕ್ಸಿಸ್ ಅಂತ ಕರಿತೀವಿ, ಆ್ಯಕ್ಚುಲಿ ದಟ್ ಪಾಸಸ್ ಥ್ರೂ ದ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಚಾರ್ಜ್ ಆಫ್ ದ ಡೈಪೋಲು. ಅನದರ್ ಒನ್ ಈಸ್ ಇಕ್ವಿಟೋರಿಯಲ್ ಪ್ಲೇನ್. ಸೊ ಇಕ್ವಿಟೋರಿಯಲ್ ಪ್ಲೇನ್ ಅನ್ನೋದೇನು ಕೇಳಿದ್ರೆ, ಇಸ್ ಎ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದ ಡೈಪೋಲ್ ಆಕ್ಸಿಸ್ ಎಟ್ ಮಿಡ್ ಪಾಯಿಂಟ್, ಅಟ್ ಇಟ್ ಸೆಂಟರ್ ಆಫ್ ದ ಡೈಪೋಲ್, ಸೆಂಟರ್ ಆಫ್ ದ ಡೈಪೋಲಲ್ಲಿ ಇರುವಂಥದ್ದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಕೇಳಿದ್ರೆ, ಡೈಪೋಲ್ ಮೂಮೆಂಟ್ ಆಫ್ ಆ್ಯನ್ ಇಲೆಕ್ಟ್ರಿಕ್ ಡೈಪೋಲ್. ಡೈಪೋಲ್ ಮೂಮೆಂಟ್ ಅಂತ ಕರಿತೀವಿ ನಾವು. ಈ ಡೈಪೋಲ್ ಮೂಮೆಂಟ್ ಏನು ಅಂದರೆ, ವೆರಿ ಸಿಂಪಲ್, ಈಸ್ ಡಿಫೈನ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಚಾರ್ಜ್. ಯಾಕೆಂದರೆ ಮ್ಯಾಗ್ನಿಟ್ಯೂಡ್ ಎರಡು ಚಾರ್ಜಿಂದ ಸೇಮ್ ಇರುತ್ತೆ. ಮ್ಯಾಗ್ನಿಟ್ಯೂಡ್ ಅಂದಾಗ ನಮಗೆ ಪ್ಲಸ್ ಮೈನಸ್ ಅನ್ನೋ ಪ್ರಶ್ನೆ ಇಲ್ಲ. ಹಾಗಾಗಿ ನೀವೇನು ಮಾಡಿ, ಒಂದು ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಚಾರ್ಜ್, ಕ್ಯೂ ಅನ್ನು ತಗೊಳ್ಳಿ. ಒಂದು ಒಂದ್ರದ್ದು ಚಾರ್ಜು, ಎರಡು ಚಾರ್ಜು ಸೇಮ್ ಇರೋದ್ರಿಂದ ಅದರ ಪ್ಲಸ್ ಮೈನಸ್ ವಿಚಾರ ಬಿಟ್ಟು, ಸೊ ಒಂದು ಚಾರ್ಜನ್ನು ತಗೊಳ್ಳಿ ಆ್ಯಂಡ್ ಡೈಪೋಲ್ ಲೆಂತ್ ಇದರ ಮಲ್ಟಿಪ್ಲೈ ಮಾಡಿ, ಅಂದರೆ ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಚಾರ್ಜ್ ಆ್ಯಂಡ್ ಡೈಪೋಲ್ ಲೆಂತ್. ಸೊ ಹಾಗಾಗಿ ನಾವೇನಂತೀವಿ ಅಂದರೆ, ಯೂಶಲಿ ಡೈಪೋಲ್ ಮೂಮೆಂಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಹಾಗಾಗಿ ಅದನ್ನು ನಾವು ವೆಕ್ಟರಲ್ಲೇ ರಿಪ್ರೆಸೆಂಟ್ ಮಾಡ್ತೀವಿ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಈ ನೊಟೇಷನ್ ಏನು ಕೇಳಿದರೆ, ಪಿ ಅನ್ನೋದು ಡೈಪೋಲ್ ಮೂಮೆಂಟು ಈಸ್ ಎ ವೆಕ್ಟರು, ಕ್ಯೂ ಅನ್ನೋದು ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಚಾರ್ಜು, 2a ಅನ್ನೋದೇನು ಲೆಂತ್ ಆಫ್ ದ ಡೈಪೋಲ್. ಈ ಸ್ಮಾಲ್ ಪಿ ವಿತ್ ಕ್ಯಾಪ್ ಇದೆಯಲ್ಲ, ಇದಕ್ಕೆ ಯೂನಿಟ್ ವೆಕ್ಟರ್ ಅಂತ ಕರೀತಾರೆ. ಸೊ ಡೈಪೋಲಿಗೆ ಒಂದು ವೆಕ್ಟರ್, ಡೈಪೋಲ್ ಮೂಮೆಂಟ್ ಈಸ್ ಎ ವೆಕ್ಟರು, ಅದಕ್ಕೆ ಡೈರೆಕ್ಷನ್ ಇದೆಯಲ್ಲ, ಸೊ ಆ ಡೈರೆಕ್ಷನನ್ನು ಯೂನಿಟ್ ವೆಕ್ಟರು ತೋರಿಸ್ತಾ ಇರುತ್ತೆ. ಸಪೋಸ್ ನೀವೇನೋ ಸುಮ್ಮನೆ ಎಕ್ಸ್ಪ್ರೆಷನ್ ಬರೀರಿ ಅಂದರೆ ಏನು ಮಾಡ್ತೀರಿ ಅವಾಗ, ಪಿ ಈಕ್ವಲ್ಸ್ ಟು ಅಂದರೆ ಮ್ಯಾಗ್ನಿಟ್ಯೂಡ್ ಬರೀಬೋದು, ಪಿ ಈಕ್ವಲ್ಸ್ ಟು ಕ್ಯೂ ಇಂಟು 2a ಮುಗಿತು. ಅಷ್ಟು ಬರೆದ್ರೆ ಏನು ತಪ್ಪಿಲ್ಲ. ಬಟ್ ಅಕ್ಯುರೇಟ್ ಆಗಿ ನೀವು ವೆಕ್ಟರಲ್ಲಿ ರಿಪ್ರೆಸೆಂಟ್ ಮಾಡಬೇಕಂದ್ರೆ ವೆಕ್ಟರ್ ಪಿ ಈಕ್ವಲ್ಸ್ ಟು ಕ್ಯೂ ಇಂಟು 2a. ಸೊ ದಿಸ್ ಈಸ್ ಯೂನಿಟ್ ವೆಕ್ಟರ್ ಪಿ, ಅಂದರೆ ಇದ್ರ ಡೈರೆಕ್ಷನನ್ನು ಹೇಳ್ತಾ ಇದೆ.
ಆ್ಯಕ್ಚುಲಿ ಇದರ ಡೈರೆಕ್ಷನ್ ಹೇಗಿರುತ್ತೆ? ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ಈಸ್ ಫ್ರಮ್ -q to +q, -q ಇಂದ +q ಕಡೆಗೆ ಇರುತ್ತೆ ಅನ್ನುವಂಥದ್ದು. ಸೊ ನೋಡಿಬೇಕಾದ್ರೆ ಒಂದು ಡೈಪೋಲನ್ನೇ ತೆಗೆದುಕೊಳ್ಳೋಣ. -q ಇದು, +q ಇದು. ಯಾವತ್ತು ಈ ಡೈಪೋಲ್ ಮೂಮೆಂಟು ವೆಕ್ಟರ್ ಕ್ವಾಂಟಿಟಿ ಮತ್ತು ಇದಕ್ಕೊಂದು ಡೈರೆಕ್ಷನ್ ಇದೆ. ಇದರ ಡೈರೆಕ್ಷನ್ ಹೇಗಿರುತ್ತೆ ಕೇಳಿದರೆ, ಸೊ ನಾವು ಯೂಸಲಿ ಡೈಪೋಲ್ ಮೂಮೆಂಟನ್ನು ವೆಕ್ಟರ್ p ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಇದರ ಡೈರೆಕ್ಷನ್ನು ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ಇರ್ತದೆ, ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ. ಸೊ ನೀವು ಒಂದೊಂದೇ ಅರ್ಥ ಮಾಡಿಕೊಂಡು ನೆನಪಿಟ್ಕೊಂಡು ಮುಂದಕ್ಕೆ ಬನ್ನಿ. ಸೊ ಡೈಪೋಲ್ ಮೂಮೆಂಟ್ ಅನ್ನೋದೇನು? ಇಟ್ಸ್ ಎ ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಚಾರ್ಜ್ ಆ್ಯಂಡ್ ಡೈಪೋಲ್ ಲೆಂತ್, and direction is from negative to positive. Okay, so dipole moment is a vector quantity. ನೆನಪಿರಲಿ, ಡೈಪೋಲ್ ಮೂಮೆಂಟ್ ಅನ್ನೋದೇನಿದೆ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಅಂದಾಗ ಇಟ್ ಹ್ಯಾಸ್ ಎ ಡೈರೆಕ್ಷನ್. ಇದರ ಡೈರೆಕ್ಷನ್ ಹೇಗೆ ಅಂದರೆ ಮೈನಸ್ ಚಾರ್ಜ್ ಇಂದ ಪ್ಲಸ್ ಚಾರ್ಜ್ ಕಡೆಗೆ ಇರ್ತದೆ ಅನ್ನುವಂಥದ್ದು. ಆ್ಯಂಡ್ ಇಟ್ಸ್ SI ಯೂನಿಟೀಸ್ ನೋಡಿ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಚಾರ್ಜ್ ಇದೆ ಮತ್ತು ಲೆಂತ್ ಇದೆ, ಕೂಲಮ್ ಮೀಟರ್. ಏನು ಇದರ SI ಯೂನಿಟ್ ಏನಿದೆ? ಕೂಲಮ್ ಮೀಟರ್ ಅಂತ ಇದೆ. ಎಲ್ಲರೂ ಒಂದು ಮಾರ್ಕಿಗೆ ಕೇಳ್ತಾರೆ, ವಾಟ್ ಇಸ್ ದ SI ಯೂನಿಟ್ ಆಫ್ ಡೈಪೋಲ್ ಮೂಮೆಂಟ್ ಅಂತೇಳಿ. ಸೊ ಎಲ್ಲ ಒಂದಕ್ಕೊಂದು ಲಿಂಕ್ ಇರುತ್ತೆ. ಕ್ವೆಶನ್ಸ್ ಕೇಳಿದಾಗ, ಒಂದು ಮಾರ್ಕಿಗೆಲ್ಲ ಕೇಳಿದಾಗ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದಾಗಲೂ ಕೂಡ ನೀವು ಬೇಸಿಕ್ಸನ್ನು ತಿಳಿದಿಟ್ಕೊಂಡ್ರೆ ಆನ್ಸರ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಇದರ ಡೈಮೆನ್ಷನಲ್ ಫಾರ್ಮುಲಾ ಹೇಳಲಿಕ್ಕೆ ಹೋದರೆ, ಮಾಸ್ ಇಲ್ಲ ಬಿಡಿ, m0 L ಇಂಟು ಟಿ ಎಲ್ ಇದೆ, T ಇಂಟು ಎ. ಸೊ ಎಲ್ ಅನ್ನೋದು ಲೆಂತಿಗೆ ಸಂಬಂಧಪಟ್ಟಿದ್ದು, T ಇಂಟು ಎ ಮಾಡಿದರೆ ಚಾರ್ಜ್ ಬರುತ್ತೆ. ಸೊ ದಿಸ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ. ಓಕೆ, ಸೊ ಇಲ್ಲಿವರೆಗೆ ಎಲ್ಲ ಕ್ಲಿಯರ್ ಇದೆ ಅನ್ಕೋತೀನಿ ನಾನು. ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಏನು ಅಂದರೆ, ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಎಟ್ ಎ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಎ ಡೈಪೋಲ್. ಇದೊಂದು ಡೆರಿವೇಷನ್, 5 ಮಾರ್ಕ್ಸಿನ ಡೆರಿವೇಷನ್. ನೀವೇನು ಡಿರೈವ್ ಮಾಡಬೇಕು? ನೆಟ್ ಇಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡಬೇಕು. ಎಲ್ಲಿ ಮಾಡಬೇಕು? ಎಟ್ ಎ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಎ ಡೈಪೋಲ್. ಡೈಪೋಲ್ನ ಒಂದು ಆಕ್ಸಿಸ್ ಅಂದಾಗ ನೆನಪಾಗಬೇಕು ನಿಮಗೆ. ಇಕ್ವಟೋರಿಯಲ್ ಪ್ಲೇನ್ ಅಂದಾಗ ಏನು ಅಂತ ಗೊತ್ತಾಗಬೇಕು. ಈಗಾಗಲೇ ನೀವು ಕಲ್ತ್ಕೊಂಡು ಬಂದಿದ್ದೀರಿ. ಸೊ ಅಲಾಂಗ್ ದ ಆಕ್ಸಿಸ್ ಆಫ್ ಎ ಡೈಪೋಲ್ ಅನ್ನುವಂಥದ್ದು. ಸೊ ಅದಕ್ಕೆ ನಾವು ಒಂದು ಡೈಪೋಲನ್ನು ತೆಗೆದುಕೊಳ್ಳೋಣ. ಏನಿದೆ? ಚಾರ್ಜ್ +q ಮತ್ತು -q ಇದೆ. ಸೊ ಅದರ ಆಕ್ಸಿಸನ್ನು ಡ್ರಾ ಮಾಡಿದ್ದೀವಿ ನೋಡಿ. ದಿಸ್ ಇಸ್ ದ ಆಕ್ಸಿಸ್ ಆಫ್ ದ ಡೈಪೋಲ್. ಕರೆಕ್ಟ್ ನೋಟ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಏನು ಕೇಳಿದರೆ, ಇದರ ಲೆಂತ್ 2a ಇದೆ. ಯಾವುದರ ಲೆಂತು? ಡೈಪೋಲ್ ಲೆಂತ್ 2 ಟೈಮ್ಸ್ a. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ, ಈ ಎರೋ ಏನು ಇಂಡಿಕೇಟ್ ಮಾಡುತ್ತೆ? ದಟ್ ಈಸ್ ದ ಡೈಪೋಲ್ ಮೂಮೆಂಟ್, ದಟ್ ಈಸ್ ಡಿನೋಟೆಡ್ ಬೈ ವೆಕ್ಟರ್ p. ಓಕೆ, ಇಷ್ಟು ನಮ್ಗೆ ಗೊತ್ತಿದೆ. ಈಗ ನೆಕ್ಸ್ಟ್ ಏನು ಮಾಡೋಣ ನಾವು ಅಂದರೆ, ಕನ್ಸಿಡರ್ ಎ ಪಾಯಿಂಟ್ p ಎಟ್ ಎ ಡಿಸ್ಟೆನ್ಸ್ r ಫ್ರಮ್ ದ ಸೆಂಟರ್ ಆಫ್ ದ ಡೈಪೋಲ್. ನೆನ್ಪಿಟ್ಕೊಳ್ಳಿ, ಸೆಂಟರ್ ಆಫ್ ದ ಡೈಪೋಲ್ ಇಂದ r ಡಿಸ್ಟೆನ್ಸಲ್ಲಿ ಒಂದು ಪಾಯಿಂಟ್ p ಅನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಅದು ಹೇಗೆ ಮಾಡಿದ್ದೀವಿ ಕೇಳಿದರೆ, ಆನ್ ದ ಸೈಡ್ ಆಫ್ ದ ಚಾರ್ಜ್ +q. ನೀವು ಬೋತ್ ಸೈಡ್ ತಗೋಬೋದು, ಎಲ್ಲಿ ಬೇಕಾದರೂ ತಗೋಬೋದು. ಸೊ ಬೆಟರ್ ಅಂದರೆ ಆನ್ ದ ಸೈಡ್ ಆಫ್ ದ +q, ಅಂದರೆ +q ಇದೆಯಲ್ಲ ಇದು ಚಾರ್ಜು, ಇದರ ಪಕ್ಕದಲ್ಲಿ ತಗೊಳ್ಳಿ ಅಂತೇಳಿ ನಾನು ಹೇಳಿದೆ. ಎಲ್ಲಿ ಬೇಕಾದರೂ ನೀವು ಪಾಯಿಂಟನ್ನು ಕನ್ಸಿಡರ್ ಮಾಡಿಕೊಂಡು ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡ್ಬೋದು. ಬಟ್ ನಿಮಗೆ ನಾನು ಏನು ಕೇಳ್ತೇನೆ ಅಂದರೆ, ಒಂದು ನೆಕ್ಸ್ಟ್ ಬೇರೆ ಬೇರೆ ಪ್ಲೇಸಲ್ಲಿ ಇಟ್ಟು ಮಾಡುವಂಥದ್ದು ಎಕ್ಸ್ಪೆರಿಮೆಂಟು ಅಥವಾ ನಮ್ಮ ಇಂಟ್ರೆಸ್ಟು. ಬಟ್ ಯೂಸಲಿ ನಿಮ್ಮ ಡೆರಿವೇಷನ್ ನಮ್ಗೆ ಅರ್ಥ ಆಗಬೇಕು, ಎಕ್ಸಾಮಲ್ಲಿ ಬರೀಬೇಕು, ನಾವು ಅದನ್ನು ಬರೆದಿರೋದಕ್ಕೆ ಫುಲ್ ಮಾರ್ಕ್ಸ್ ಬರಬೇಕು. ಸೊ ಪ್ರೊಸೀಜರನ್ನು ಫಾಲೋ ಮಾಡ್ತಾ ಹೋಗೋಣ. ಬೇಕಾದರೆ ಮತ್ತೆ ಮುಂದೆ ಡಿಸ್ಕಸ್ ಮಾಡೋಣ. ಎಲ್ಲಿ ಈಚೆ ಇಟ್ಟರೆ ಏನಾಗುತ್ತೆ, ಆಚೆ ಮಧ್ಯೆ ಇಟ್ಟರೆ ಏನಾಗುತ್ತೆ. ಸೊ ಅವನ್ನೆಲ್ಲ ನಾವು ಡಿಸ್ಕಸ್ ಮಾಡ್ಬೋದು. ಓಕೆ, ಹಾಂ, ಈಗ ನಾವೇನು ಮಾಡುವ ಕೇಳಿದರೆ ನೋಡಿ, ಇಲ್ಲೊಂದು ಪಾಯಿಂಟನ್ನು ಕನ್ಸಿಡರ್ ಮಾಡುವ. ಸೊ ಅದಕ್ಕೆ ಏನಂತ ಹೇಳುವ ನಾವು? p ಅಂತ ಕರೆಯೋಣ. ಸೊ ಇಸ್ ನಾಟ್ ಎ ಡೈಪೋಲ್ ಮೂಮೆಂಟ್. ನೆನಪಿರಲಿ, ಡೈಪೋಲ್ ಮೂಮೆಂಟು ವೆಕ್ಟ್ರಲ್ಲಿದೆ. ಸಿಂಪ್ಲಿ ದಿಸ್ ಇಸ್ ಎ ಪಾಯಿಂಟ್ p ಎಟ್ ಎ ಡಿಸ್ಟೆನ್ಸ್ ಆಫ್ r ಫ್ರಮ್ ದ ಮಿಡ್ ಪಾಯಿಂಟಿಂದ r ಡಿಸ್ಟೆನ್ಸಲ್ಲಿ ಇದೆ. ಹಾಂ, ಈಗ ಈ ಪಾಯಿಂಟಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು ನಾವು? ಇಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡಬೇಕು ಈ ಪಾಯಿಂಟಲ್ಲಿ. ಸೊ ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡಬೇಕಂದಾಗ ನಮಗೆ ಎಲೆಕ್ಟ್ರಿಕ್ ಫೀಲ್ಡಿನ ಫಾರ್ಮುಲಾ ಗೊತ್ತಿರಬೇಕು. E = 1/4πε0 q/r². ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಹಾಗಾಗಿ ನಾವು ಏನು ಮಾಡಬೇಕು? ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನನ್ನು ಕೂಡ ನೋಡ್ಕೋಬೇಕು. ಈಗ ನಾವು ಈ ಪಾಯಿಂಟಲ್ಲಿ ನಮಗೆ 2 ಚಾರ್ಜ್ಗಳು ಕಾಣಿಸ್ತಾ ಇವೆ. ಈ ಪಾಯಿಂಟಿಗೆ ಸಂಬಂಧಪಟ್ಟಂತೆ 2 ಚಾರ್ಜ್ಗಳು ಕಾಣಿಸ್ತಾ ಇವೆ. ಒಂದು ಪಾಸಿಟಿವ್ ಚಾರ್ಜು, ಇನ್ನೊಂದು ನೆಗೆಟಿವ್ ಚಾರ್ಜ್ ಇದೆ. ಕರೆಕ್ಟ್. ಸೊ ಪಾಸಿಟಿವ್ ಚಾರ್ಜಿಂದ ಬರುವ ಫೀಲ್ಡ್ ಏನಾಗಿರ್ತದೆ? ಔಟ್ವರ್ಡ್ಸ್ ಇರ್ತದೆ. ಡೈರೆಕ್ಷನ್ ಏನಾಗಿರ್ತದೆ? ಔಟ್ವರ್ಡ್ಸ್ ಇರ್ತದೆ. ಓಕೆ, ನೆಗೆಟಿವ್ ಚಾರ್ಜಿಂದ ಬರುವಂಥ ಇಲೆಕ್ಟ್ರಿಕ್ ಫೀಲ್ಡ್ ಏನಾಗಿರ್ತದೆ? ಇನ್ವರ್ಡ್ಸ್ ಇರ್ತದೆ. ಫೀಲ್ಡಿನ ಡೈರೆಕ್ಷನ್ನು ಟುವರ್ಡ್ಸ್ ದ ಚಾರ್ಜ್ ಇರ್ತದೆ. ನೀವು ಹಿಂದಿನ ಕ್ಲಾಸಲ್ಲಿ ಅದನ್ನು ಕಲ್ತಿದ್ದೀರಿ. ಸೊ ಹಾಗಾಗಿ ಈಗ ನಮಗೆ ಈ +q ಅನ್ನೋದೇನು? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ +q ಚಾರ್ಜ್ ವೆಕ್ಟರ್ ಇದು. ಹಾಗಾಗಿ ನೀವೇನು ಹೇಳಬೇಕು? ಅದಕ್ಕೆ ಡೈರೆಕ್ಷನ್ ಕೂಡ ಕೊಡಬೇಕು.
ಓಕೆ, ದಿಸ್ ಇಸ್ ದ ಇ ಪ್ಲಸ್ ಕ್ಯೂ. ಇದು ಈ ಒಂದು ಮ್ಯಾಗ್ನಿಟ್ಯೂಡು ಮತ್ತು ಡೈರೆಕ್ಷನ್ ಏನು ಇಂಡಿಕೇಟ್ ಮಾಡ್ತಾ ಇದೆ? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಚಾರ್ಜ್ ಪ್ಲಸ್ ಕ್ಯೂ ಚಾರ್ಜ್. ಓಕೆ, ನೆಕ್ಸ್ಟ್ ಮೈನಸ್ ಕ್ಯೂಗೆ ಬಂದಾಗ ಏನಾಯಿತು ನಮಗೆ? ಟುವರ್ಡ್ಸ್ ದ ಚಾರ್ಜ್ ಅಲ್ವಾ. ಸೊ ಅದನ್ನು ನಾವು ಈ ಮೈನಸ್ ಕ್ಯೂ ಅಂತ ರಿಪ್ರೆಸೆಂಟ್ ಮಾಡಿದರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್ ಈಸ್ ಯಾವ ಕಡೆ ಇರುತ್ತೆ? ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್. ಓಕೆ, ಎಸ್. ಈಗ ನೋಡಿ, ಇಲ್ಲಿ ನಾವು ಮುಂದಕ್ಕೆ ಹೋಗೋಣ. ಫಸ್ಟ್ ನೋಟ್ ಮಾಡ್ಕೊಳ್ಳಿ. ಏನು ಕೇಳಿದರೆ, ಡೈಪೋಲ್ ಮೂಮೆಂಟ್ ಇದೆಯಲ್ಲ, ಇದರ ಡೈರೆಕ್ಷನ್ ಹೇಗಿದೆ? ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ಇದೆ. ಒಂದು, ಇ ಪ್ಲಸ್ ಕ್ಯೂ ಹೇಗಿದೆ? ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ಡೈರೆಕ್ಷನ್. ಟೋಟಲಿ ನಾನು ಇಲ್ಲಿಂದ ಡೈರೆಕ್ಷನ್ ಮಾತಾಡ್ತಿದ್ದೇನೆ. ಸೊ ಡೈಪೋಲ್ನ ಮೊಮೆಂಟಿನ ಡೈರೆಕ್ಷನು ಮತ್ತು ಇ ಪ್ಲಸ್ ಕ್ಯೂದ ಡೈರೆಕ್ಷನು ಸೇಮ್ ಇದೆ. ಈ ಮೈನಸ್ ಕ್ಯೂ ಡೈರೆಕ್ಷನ್ ಏನಾಗಿದೆ? ಆಪೋಸಿಟ್ ಇದೆ. ಓಕೆ, ಸರಿ. ಈಗ ನಾನು ಈ ಪಾಯಿಂಟಲ್ಲಿ ನಾನೇನು ಮಾಡ್ತೇನೆ? ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ತೇನೆ. ನಮಗೆ ಈಗ ಡೈರೆಕ್ಷನ್ ಗೊತ್ತಾಗಿದೆ, ನಾನು ಮ್ಯಾಗ್ನಿಟ್ಯೂಡಿಗೆ ಹೋಗ್ತೇನೆ. ಸೊ ಈ ಪಾಯಿಂಟಲ್ಲಿ ಅಂದಾಗ ಇಲ್ಲಿಂದ ಪ್ಲಸ್ ಕ್ಯೂಗೆ ಎಷ್ಟು ಡಿಸ್ಟೆನ್ಸ್ ಇದೆ ನೋಡಿ? ಆರ್ ಅಲ್ಲ, ಆರ್ ಎಲ್ಲಿಂದ? ಮಿಡ್ ಪಾಯಿಂಟಿಂದ, ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್. ಮಿಡ್ ಪಾಯಿಂಟ್ ಆಫ್ ದ ಡೈಪೋಲಿಂದ ಪ್ಲಸ್ ಚಾರ್ಜ್ಗೆ ಎಷ್ಟಿದೆ ಡಿಸ್ಟೆನ್ಸು? ಟೋಟಲ್ ಡಿಸ್ಟೆನ್ಸ್ ಆಫ್ ದ ಡೈಪೋಲ್ ಇಸ್ 2a. ಅದರ ಅರ್ಧ ಅಂದರೆ ಎಷ್ಟಾಯಿತು? ಎ ಇದೆ. ಸೊ ಹಾಗಾಗಿ ನೀವು ಆರಲ್ಲಿ ದಿಸ್ ಆರ್ ಇಸ್ ದರ್ ನೋ ಫ್ರಮ್ ಮಿಡ್ ಪಾಯಿಂಟ್ ಟು ಪಿ. ಆರ್ ಮೈನಸ್ ಎ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪ್ಲಸ್ ಕ್ಯೂ ಆ್ಯಂಡ್ ದಿಸ್ ಪಾಯಿಂಟ್ ಪಿ. ಅರ್ಥ ಆಗ್ತಾ ಇದೆ ಹೇಳೋದು? ಸೊ ಪಿ ಇಂದ ಮಿಡ್ ಪಾಯಿಂಟಿಗೆ ಆರ್ ಡಿಸ್ಟೆನ್ಸ್ ಇದೆ. ನಮಗೆ ಮಿಡ್ ಪಾಯಿಂಟಿಂದ ಫೀಲ್ಡ್ ಬೇಡ, ಫೀಲ್ಡ್ ಇಲ್ಲಿಂದ ಬೇಕು, ಪ್ಲಸ್ ಕ್ಯೂ ಇಂದ ಬೇಕು. ಹಾಗಾಗಿ ಪ್ಲಸ್ ಕ್ಯೂ ಇಂದ ಈ ಪಾಯಿಂಟಿಗೆ ಡಿಸ್ಟೆನ್ಸ್ ಎಷ್ಟು? ಆರ್ ಇದೆಯಲ್ಲ ಟೋಟಲ್ ಡಿಸ್ಟೆನ್ಸು ಮಿಡ್ ಪಾಯಿಂಟಿಂದ, ಅದರಲ್ಲಿ ಎ ಅನ್ನು ಸಬ್ಟ್ರಾಕ್ಟ್ ಮಾಡಿ, ಆರ್ ಮೈನಸ್ ಎ ಬಂತು. ಸೊ ಆರ್ ಮೈನಸ್ ಎ ಅನ್ನೋದು ಪ್ಲಸ್ ಕ್ಯೂ ಇಂದ ಡಿಸ್ಟೆನ್ಸ್. ಅರ್ಥ ಆಗುತ್ತಾ? ಓಕೆ. ಮೈನಸ್ ಕ್ಯೂ ಇಂದ ಈ ಪಿ ಪಾಯಿಂಟಿಗೆ ಎಷ್ಟಿದೆ ಡಿಸ್ಟೆನ್ಸು? ಮೈನಸ್ ಕ್ಯೂ ಇಲ್ಲಿದೆ. ಇಲ್ಲಿಂದ ಆರ್ ಎಲ್ಲಿದೆ? ಮಿಡ್ ಪಾಯಿಂಟ್ ಆಫ್ ದ ಡೈಪೋಲಿಂದ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? ಎ ಇದೆ. ಹಾಗಾಗಿ ಮೈನಸ್ ಕ್ಯೂಗೆ ಡಿಸ್ಟೆನ್ಸು ಆರ್ ಪ್ಲಸ್ ಎ. ಪ್ಲಸ್ ಕ್ಯೂಗೆ ಡಿಸ್ಟೆನ್ಸು ಆರ್ ಮೈನಸ್ ಎ ಆದರೆ ಮೈನಸ್ ಕ್ಯೂಗೆ ಏನಾಗುತ್ತೆ? ಆರ್ ಪ್ಲಸ್ ಎ. ಸೊ ದಿಸ್ ಇಸ್ ದ ಡಿಸ್ಟೆನ್ಸ್. ರಿಮೈನಿಂಗ್ ಏನಿದೆ? ರಿಮೈನಿಂಗ್ ಸೇಮ್. ಡೈರೆಕ್ಷನ್ ನಾವು ಮಾತಾಡಾಯ್ತು, ಈಗ ಡೈರೆಕ್ಷನ್ ಗೊತ್ತಿದೆ ನಮಗೆ, ಇ ಪ್ಲಸ್ ಕ್ಯೂ, ಇ ಮೈನಸ್ ಕ್ಯೂ. ಸೊ ಹಾಗಾಗಿ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಬರಿಬೋದು ಈಗ. ಇ ಪ್ಲಸ್ ಕ್ಯೂ ಈಕ್ವಲ್ಸ್ ಟು 1/4πε0 ಕ್ಯೂ ಡಿವೈಡ್ ಬೈ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್. ಡಿಸ್ಟೆನ್ಸಿನ ಸ್ಕ್ವೇರ್ ಅಲ್ವಾ ಅದು? ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಈ ಪಿ ಏನು ಹೇಳುತ್ತೆ ಗೊತ್ತಾ? ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದ ಡೈಪೋಲ್ ಮೂಮೆಂಟು. ಸೊ ಯೂನಿಟ್ ವೆಕ್ಟರ್ ಇದು. ಈ ಯೂನಿಟ್ ವೆಕ್ಟರ್ ಏನು ಹೇಳ್ತಂದ್ರೆ ಇ ಪ್ಲಸ್ ಕ್ಯೂ ಮತ್ತು ಡೈಪೋಲ್ ಮೂಮೆಂಟಿನ ಡೈರೆಕ್ಷನು ಎರಡು ಸೇಮ್ ಇದೆ. ಓಕೆ. ಸೊ ನೆಕ್ಸ್ಟ್ ಈ ಮೈನಸ್ ಕ್ಯೂಗೆ ಬಂದರೆ ಏನಾಗುತ್ತೆ? ಈ ಮೈನಸ್ ಕ್ಯೂಗೆ ಬಂದಾಗ ಡಿಸ್ಟೆನ್ಸ್ ಏನಾಯಿತು? ಆರ್ ಪ್ಲಸ್ ಎ, ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ರಿಮೈನಿಂಗ್ ಥಿಂಗ್ಸ್ ಸೇಮ್. ಬಟ್ ವೆಕ್ಟರಲ್ಲಿ ಮಾತಾಡ್ತಾ ಇದ್ದೀವಿ ನಾವು. ನಮ್ಮ ಈ ಯೂನಿಟ್ ವೆಕ್ಟರ್ ಪಿಗೂ ಮತ್ತು ಈ ಮೈನಸ್ ಕ್ಯೂ ವೆಕ್ಟರಿಗೂ ಡೈರೆಕ್ಷನ್ ನೋಡಿದಾಗ 180 ಡಿಗ್ರಿ ಇದೆ. ಅಂದರೆ ಅಪೋಸಿಟ್, ದೇ ಆರ್ ಅಪೋಸಿಟ್. ಸೊ 180 ಡಿಗ್ರಿ ಅಂದಾಗ ನಾವೇನು ಮಾಡ್ತೀವಿ? ನೆಗೆಟಿವ್ ಆಫ್ ದ ವೆಕ್ಟರ್ ಅಂತ ಕರಿತೀವಿ. ಹಾಗಾಗಿ ಈ ಮೈನಸ್ ಕ್ಯೂ ಈಕ್ವಲ್ಸ್ ಟು ಮೈನಸ್ 1/4πε0 ಕ್ಯೂ ಡಿವೈಡ್ ಬೈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಇಷ್ಟು ವಿಚಾರಗಳು ನಮ್ಗೆ ಅರ್ಥ ಆಯ್ತಲ್ವ ಈಗ? ಓಕೆ. ನಾವು ಇದನ್ನು ಸಿಂಪ್ಲಿಫೈ ಮಾಡಿದರೆ ಆಯ್ತು. ಈಗ ಅಂದರೆ ನಮಗೀಗ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು ನಮಗೆ. ಸೊ ನಾನು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು ಅಂದಾಗ ಏನು ಮಾಡ್ತೇನೆ? ಇ ಪ್ಲಸ್ ಕ್ಯೂ ಮತ್ತು ಇ ಮೈನಸ್ ಕ್ಯೂ 180 ಡಿಗ್ರಿ ಅಪಾರ್ಟ್ ಇದೆ ನೋಡಿ, ಎರಡರ ಮಧ್ಯೆ 180 ಡಿಗ್ರಿ ಇದೆ. ಸೊ ಈಗ ಸ್ಟ್ರೇಟ್ ಲೈನಲ್ಲಿ ಬಂದಾಗ ವೆಕ್ಟರನ್ನು ಸುಲಭವಾಗಿ ಸಿಂಪ್ಲಿಫೈ ಮಾಡ್ಬೋದು. ಏನು ಮಾಡೋದು? ಸೊ ಒಂದೇ ಲೈನ್, ಒಂದೇ ಡೈರೆಕ್ಷನ್ದಲ್ಲಿದ್ದರೆ ಇನ್ ಎ ಸ್ಟ್ರೇಟ್ ಲೈನ್ ವಿ ಕ್ಯಾನ್ ಆ್ಯಡ್ ದಟ್. ಎರಡನ್ನು ಆ್ಯಡ್ ಮಾಡಬೇಕಾಗಿತ್ತು. ಬಟ್ ಏನಾಗಿದೆ? ದೇ ಆರ್ ಆಪೋಸಿಟ್. ಸ್ಟ್ರೇಟ್ ಲೈನ್ನಲ್ಲಿದೆ, 180 ಡಿಗ್ರಿ ಅಪಾರ್ಟ್ ಇದೆ. ಅವಾಗ ಏನು ಮಾಡಬೇಕು? ಸೊ ಒಂದ್ರಲ್ಲಿ ಒಂದನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಯಾವುದನ್ನು ಉಳಿಸ್ಕೊಳ್ಳೋಣ, ಯಾವುದನ್ನು ಸಬ್ಟ್ರ್ಯಾಕ್ಟ್ ಮಾಡೋಣ? ಇ ಪ್ಲಸ್ ಕ್ಯೂ ಅನ್ನೋದು ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಡೈಪೋಲ್ ಮೂಮೆಂಟು. ಈ ಮೈನಸ್ ಕ್ಯೂ ಅನ್ನೋದು ಅಪೋಸಿಟ್ ಇದೆ. ಸೊ ಹಾಗಾಗಿ ಇ ಪ್ಲಸ್ ಕ್ಯೂ ಮೈನಸ್ ಇ ಮೈನಸ್ ಕ್ಯೂ ಮಾಡಿದರೆ ನಮಗೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಗುತ್ತೆ. ಓಕೆ. ಸೊ ಹಾಗಾಗಿ ನಮಗೆ ಸಿಕ್ಕಿರುವಂಥ ವ್ಯಾಲ್ಯೂ ಏನು ಅಂದರೆ ಈ ವೆಕ್ಟರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ, ದಿಸ್ ಒನ್, ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಸಿಕ್ಕಿದೆ. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು ನಮಗೆ, ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಿ ಅಂದಾಗ ಏನು ಮಾಡಬೇಕು ನಾವು? ಸೊ ದಟ್ ಈಸ್ ಇ ಈಕ್ವಲ್ಸ್ ಟು ಇ ಪ್ಲಸ್ ಕ್ಯೂ ಪ್ಲಸ್ ಇ ಮೈನಸ್ ಕ್ಯೂ. ನಾನು ಯಾಕೆ ಹೀಗೆ ಬರೆದೆ ಹೇಳಿ? ಯಾಕೆ ಅಂದರೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇ ಪ್ಲಸ್ ಕ್ಯೂ ಅನ್ನೋದು ಯೂನಿಟ್ ವೆಕ್ಟರ್ ನೋಡಿ, ಡೈಪೋಲ್ ಮೂಮೆಂಟಿನ ಡೈರೆಕ್ಷನ್ದಲ್ಲಿ ಇ ಪ್ಲಸ್ ಕ್ಯೂ ಇದೆ. ಈ ಮೈನಸ್ ಕ್ಯೂ ಅನ್ನೋದು
ನಾವು ಡೈರೆಕ್ಷನ್ ಆಫ್ ದ ಡೈಪೋಲ್ ಮೂಮೆಂಟಿಗೆ ತಂದಿದ್ದೀವಿ. ಹೇಗೆ? ನೆಗೆಟಿವ್ ಮಾಡಿದ್ವಿ ಆ ವೆಕ್ಟರನ್ನು. ನೆಗೆಟಿವ್ ಮಾಡಿದಾಗ ಏನಾಯಿತು, ಆ ವೆಕ್ಟರ್ 180 ಡಿಗ್ರಿ ನಾವು ಅದನ್ನು ರೊಟೇಟ್ ಮಾಡಿದ್ದೀವಿ. ಸೊ ಈಗ ಏನಾಯಿತು ಕೇಳಿದರೆ, ಆ ವೆಕ್ಟರು ಯಾವುದು ಇ ಮೈನಸ್ ಕ್ಯೂ ಇದೆಯಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರು ಮತ್ತು ಇ ಪ್ಲಸ್ ಕ್ಯೂ ಈ ಫೀಲ್ಡ್ ವೆಕ್ಟರು ಎರಡು ಸೇಮ್ ಡೈರೆಕ್ಷನಿಗೆ ಬಂದಂಗಾಯಿತು. ಬಟ್ ಏನಾಗಿದೆ ಚೇಂಜಸ್ಸು? ಇದು ಮೈನಸ್ ಆಗಿದೆ. ಸೊ ವೆಕ್ಟರ್ ಅರ್ಥ ಮಾಡ್ಕೋಬೇಕು ಮಕ್ಕಳೇ. ಯಾಕೆಂದರೆ ಎರಡು ರೀತಿಯಲ್ಲಿ ಹೇಳ್ಬೋದಿತ್ತು ನಾನು. ಒಂದು ಇ ಪ್ಲಸ್ ಕ್ಯೂ ಮೈನಸ್ ಇ ಮೈನಸ್ ಕ್ಯೂ ಅಂತ ಬರೆಯೋದಾದರೆ ಆವಾಗ ಏನಾಗುತ್ತೆ, ಸೇಮ್ ಆಗ್ತಾ ಇತ್ತು. ಬಟ್ ಇದರ ಡೈರೆಕ್ಷನ್ನ ತೋರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ನಿಮಗೆ ಈಸಿಯಾಗಿ ಎರಡೂ ಡೈರೆಕ್ಷನನ್ನು ಒಂದೇ ಕಡೆ ಇಟ್ಕೊಂಡೆ, 180 ಡಿಗ್ರಿ ರೊಟೇಟ್ ಮಾಡಿದೆ. ನಾನು ಈಗ ಅವೆರಡನ್ನು ಆ್ಯಡ್ ಮಾಡ್ತಾ ಇದ್ದೇನೆ, ವೆಕ್ಟೋರಿಕಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಯಾವುದನ್ನು? ಇ ಪ್ಲಸ್ ಕ್ಯೂ ಮತ್ತು ಇ ಮೈನಸ್ ಕ್ಯೂ ಅನ್ನು. ಬಟ್ ಆಲ್ರೆಡಿ ನಾವು ಅದರ ಸೈನನ್ನು 180 ಡಿಗ್ರಿ ರೊಟೇಟ್ ಮಾಡಿರೋದ್ರಿಂದ ಅಲಾಂಗ್ ದ ಸೇಮ್ ಡೈರೆಕ್ಷನ್ ಬರೋ ಸಲುವಾಗಿ ಇದು ಮೈನಸ್ ಇದೆ. ಈಗ ಎರಡನ್ನು ಆ್ಯಡ್ ಮಾಡಿದರೆ ಏನಾಗುತ್ತೆ? ಕ್ಯೂ ಡಿವೈಡ್ ಬೈ 1/4πε0 1 ಡಿವೈಡ್ ಬೈ ಆರ್ ಮೈನಸ್ ಎ ಸ್ಕ್ವೇರ್ ದಿಸ್ ಒನ್. ಇದು ನೋಡಿ, ಇದು ಮೈನಸ್ ಬಂತು. ಆ್ಯಡ್ ಮಾಡೋದಂತಲೇ ಮಾತಾಡಿದ್ದು ನಾವು. ಬಟ್ ಈ ವೆಕ್ಟರ್ ಆಲ್ರೆಡಿ ನೆಗೆಟಿವ್ ಆಫ್ ದ ವೆಕ್ಟರ್ ಆಗಿಬಿಟ್ಟಿದೆ. ಹಾಗಾಗಿ ಮೈನಸ್ 1 ಡಿವೈಡ್ ಬೈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಸೊ ಅಲಾಂಗ್ ದ ಸೇಮ್ ಡೈರೆಕ್ಷನ್, ಡೈಪೋಲ್ ಮೂಮೆಂಟಿನ ಡೈರೆಕ್ಷನ್ದಲ್ಲೇ ಇದೆ. ಓಕೆ, ಈಗ ನೆಕ್ಸ್ಟ್ ಏನು ಕೇಳಿದರೆ, ಇದ್ರ ನಂತರದ ಸ್ಟೆಪ್ ಇದೆಯಲ್ಲ, ಅದನ್ನು ಎಕ್ಸ್ಟ್ರಾ ನೀವು ಡೆರಿವೇಷನ್ದಲ್ಲಿ ಬರೆಯೋ ಅಗತ್ಯ ಇಲ್ಲ, ಅದಕ್ಕೇನು ಮಾರ್ಕ್ಸ್ ಬರೋದಿಲ್ಲ ಮಕ್ಕಳೇ. ಬಟ್ ಯೂಶಲಿ ಏನಾಗುತ್ತೆ, ನೀವು ಟೆಕ್ಸ್ಟ್ ಬುಕ್ಕು ನೋಟ್ಸು ತೆಗೆದ್ರೆ ನಾವು ಇಲ್ಲಿಂದ ಡೈರೆಕ್ಟ್ ಫೈನಲ್ ಸ್ಟೆಪ್ಪಿಗೆ ತಂದುಬಿಡ್ತೀವಿ. ಬಟ್ ಇದು ಹೇಗಾಯಿತು, ಎಲ್ಲಿಂದ ಬಂತು, ಹೇಗೆ ಸಿಂಪ್ಲಿಫಿಕೇಶನ್ ಆಯಿತು ಗೊತ್ತಾಗುತ್ತೆ. ಹಾಗೇನಿಲ್ಲ, ನೀವು ಅದಷ್ಟು ಅರ್ಥ ಮಾಡ್ಕೊಳ್ತೀರಿ. ಬಟ್ ಎಲ್ಲೋ ಒಂದು ಕಡೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಅದು ಹೇಗೆ ಬಂತು ಅನ್ನೋದು ಅರ್ಥ ಆಗೋದಿಲ್ಲ, ಡೆರಿವೇಷನ್ ನಿಮಗೆ ನೆನಪಿರೋದಿಲ್ಲ. ಬಟ್ ಅದನ್ನು ಮಾಡಿದ ಮಾರ್ಕ್ಸ್ ಅಂತೂ ಕಟ್ ಮಾಡೋದಿಲ್ಲ, ಅದು ನಿಮಗೆ ಅದರ ಅಗತ್ಯ ಇಲ್ಲ. ಬೇಕಾದರೆ ನೀವು ಅಷ್ಟು ಮಾಡಿ ಬರೀರಿ. ಓದಲಿಕ್ಕೆ ಹೆವಿ ಆಗುತ್ತೆ ಅಷ್ಟೆಲ್ಲ ಬೇಡ ಅಂದರೆ ಇದ್ರ ನಂತರ ಸ್ಟೆಪ್ಪಿಗೆ ನಾನು ಮತ್ತೆ ವಾಪಸ್ ಇಲ್ಲಿಗೆ ತಗೊಂಡು ಬರ್ತೇನೆ ನಿಮಗೆ. ಸೊ ಫಸ್ಟ್ ಈ ಪಾರ್ಟನ್ನು ಸಿಂಪ್ಲಿಫೈ ಮಾಡೋಣ. ಈ ಪ್ಯೂರ್ಲಿ ಮ್ಯಾಥಮೆಟಿಕ್ಸ್, ನೋ ಫಿಸಿಕ್ಸ್ ಎಟ್ ಆಲ್. ಏನು ಮಾಡಬೇಕೀಗ? ಈ ಎಕ್ಸ್ಪ್ರೆಷನನ್ನು ನಾನು ತಗೊಂಡಿದ್ದೇನೆ. ಸೊ ಈ ಫಸ್ಟ್ ಮಧ್ಯದ ಪಾರ್ಟ್ ಇದೆಯಲ್ಲ, ಇದು 1/r ಮೈನಸ್ ಎ ಸ್ಕ್ವೇರ್ ಮೈನಸ್ 1 ಡಿವೈಡ್ ಬೈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಇದನ್ನು ಸಿಂಪ್ಲಿಫೈ ಮಾಡೋಣ. ಏನು ಮಾಡಬೇಕು ಸಿಂಪ್ಲಿಫೈ ಮಾಡುವಾಗ? ಇದು ಫ್ರ್ಯಾಕ್ಷನ್ಸ್ ಫಾರ್ಮಲ್ಲಿ ಇದೆ, ಎಲ್ ಸಿ ಎಮ್ ತಗೋಬೇಕು. ಎಲ್ ಸಿ ಎಮ್ ತಗೊಂಡು ಸಿಂಪ್ಲಿಫೈ ಮಾಡಬೇಕು. ಓಕೆ, ಸೊ ಫಸ್ಟ್ ಈ ಪಾರ್ಟನ್ನು ನಾನು ತಗೋತೇನೆ. ಇದಕ್ಕೆ ಎಲ್ ಸಿ ಎಮ್ ಅನ್ನು ಮಾಡೋಣ. ಎಲ್ ಸಿ ಎಮ್ ಅಂದರೆ ಏನಿದೆ, ಎರಡು ಬೇರೆ ಬೇರೆ ಇದೆ. ಸೊ ಡಿನಾಮಿನೇಟ್ರಲ್ಲಿ ಆರ್ ಮೈನಸ್ ಎ ಸ್ಕ್ವೇರ್ ಇಂಟು ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್, ಇದು ಹೋಲ್ ಸ್ಕ್ವೇರ್ ಇದೆ. ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇಂಟು ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಹೇಗೆ ಬಂತು ಇದು? ಸೊ ಆರ್ ಪ್ಲಸ್ ಎ ಸ್ಕ್ವೇರನ್ನು ನಾನು ಇಲ್ಲಿ ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಮಲ್ಟಿಪ್ಲೈ ಮಾಡ್ತೇನೆ. ಆರ್ ಮೈನಸ್ ಎ ಹೋಲ್ ಸ್ಕ್ವೇರನ್ನು ನ್ಯೂಮರೇಟರು ಮತ್ತು ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ತೇನೆ. ಕಾಮನ್ ನ್ಯೂಮರೇಟರು ಡಿನಾಮಿನೇಟರ್ ಸಿಗುತ್ತೆ ನಮಗೆ. ನ್ಯೂಮರೇಟ್ರಲ್ಲಿ ಏನು ಉಳಿತು? ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್. ಈಗ ಇದನ್ನು ಸಿಂಪ್ಲಿಫೈ ಮಾಡಿ. ಹೇಗೆ ಮಾಡ್ಬೋದು ನೋಡಿ, ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರು, ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಎಕ್ಸ್ಪಾಂಡ್ ಮಾಡಿ ಅದನ್ನು. ಇಲ್ಲೊಂದು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ಅಂದರೆ ಏನು ಕೇಳಿದರೆ, ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇದೆ, ಅಂದರೆ ಎ ಸ್ಕ್ವೇರ್ ಇದ್ರೆ ಏನು ಮಾಡ್ತೀವಿ ನಾವು? ಎ ಇಂಟು ಎ ಅಂತ ಬರಿತೀವಿ. ಇಲ್ಲೂ ಒಂದು ಬಿ ಸ್ಕ್ವೇರ್ ಇದೆ ಅಂದ್ಕೊಳ್ಳಿ, ಬಿ ಇಂಟು ಬಿ ಬರಿತೀವಿ. ಸೊ ಇಲ್ಲಿರೋದೇನು? ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್. ಹಾಗಾಗಿ ಆರ್ ಮೈನಸ್ ಎ ಇಂಟು ಆರ್ ಮೈನಸ್ ಎ ಮಾಡ್ಕೊಳ್ಳಿ. ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಇದೆ, ಆರ್ ಪ್ಲಸ್ ಎ ಇಂಟು ಆರ್ ಪ್ಲಸ್ ಎ ಮಾಡ್ಕೊಳ್ಳಿ. ಏನು ಉದ್ದೇಶ ಇದು ಗೊತ್ತಾಯ್ತಾ ಇದು ನಿಮಗೆ? ಸೊ ದಿಸ್ ಈಸ್ ನಥಿಂಗ್ ಬಟ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಏನಾಗುತ್ತೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎರಡು ಇಂಟು ಆಗುತ್ತೆ. ಸೊ ಫೈನಲಿ ವಿಲ್ ಗೆಟ್ ಏನು? ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಲ್ವಾ? ಇಲ್ಲೇನಾಗುತ್ತೆ? ನ್ಯೂಮರೇಟರು ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2ar ಮೈನಸ್ ಇದೆ ನೋಡಿ ಬ್ರ್ಯಾಕೆಟ್ ಹೊರಗಡೆ. ಸೊ ಮೈನಸ್ ಆರ್ ಸ್ಕ್ವೇರ್, ಹಾಗಾಗಿ ಆರ್ ಸ್ಕ್ವೇರ್ ಹೋಗುತ್ತೆ, ಮೈನಸ್ ಎ ಸ್ಕ್ವೇರ್, ಈ ಪ್ಲಸ್ ಎ ಸ್ಕ್ವೇರ್ ಹೊರಟೋಗುತ್ತೆ, ಮೈನಸ್ ಆಫ್ ಮೈನಸ್ ಪ್ಲಸ್ 2ar, ಇಲ್ಲಿ ಪ್ಲಸ್ 2ar ಆ್ಯಡ್ ಆಗುತ್ತೆ. ಸೊ ನಿಮ್ಗೇನು ಎಕ್ಸ್ಪ್ರೆಷನ್ ಸಿಗುತ್ತೆ? 4ar ಡಿವೈಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಟು ದ ಪವರ್ ಆಫ್ 2 ಹೋಲ್ ಸ್ಕ್ವೇರ್ ಇದೆ. ಸೊ ನಾನು ಇದನ್ನು ಮಾತ್ರ ಸಿಂಪ್ಲಿಫೈ ಮಾಡಿರೋದು. ನಾವೀಗ ವಾಪಸ್ ಅಲ್ಲಿಗೆ ಹೋಗೋಣ, ಆ ಒಂದು ಸ್ಟೆಪ್ಪಿಗೆ. ಸೊ ನಾವು ಇಲ್ಲಿವರೆಗೆ ಮಾಡಿದ್ವಲ್ಲ ಇದನ್ನು ಸಿಂಪ್ಲಿಫೈ ಮಾಡೋದು ಅಂತೇಳಿ. ಸೊ ನೆಕ್ಸ್ಟ್ ಏನಾಯ್ತು ಹಾಗಾದರೆ? ಎಲೆಕ್ಟ್ರಿಕ್ ಫೀಲ್ಡ್ ಇ ಈಕ್ವಲ್ಸ್ ಟು ಕ್ಯೂ ಡಿವೈಡ್ ಬೈ 4πε0 4ar. ನಾವು ಇದನ್ನು ಈ ಟರ್ಮನ್ನು ಸಿಂಪ್ಲಿಫೈ ಮಾಡಿದಾಗ ಸಿಕ್ಕಿರೋದು ಡಿವೈಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಸೊ ದಿಸ್ ಈಸ್ ದ ಡೆರಿವೇಶನ್. ಇಷ್ಟೇ ಇರೋದು 5 ಮಾರ್ಕ್ಸಿಗೆ. ಈ ಪಿ ಅನ್ನೋದೇನು ಇಂಡಿಕೇಟ್ ಮಾಡ್ತಾ ಇದೆ? ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್, ಯೂನಿಟ್ ವೆಕ್ಟರ್. ದಟ್ಸ್ ಆಲ್. ಓಕೆ, ನಾವು ಇನ್ನೂ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ಏನು ಮಾಡ್ಬೋದು?
ಸೊ ಫಾರ್ ಆರ್ ಈಸ್ ಮಚ್ ಗ್ರೇಟರ್ ದೆನ್ ಎ, ಒಂದು ವೇಳೆ ಆರ್ ಅನ್ನೋದೇನು ಡಿಸ್ಟೆನ್ಸ್ ನಾವು ಕನ್ಸಿಡರ್ ಮಾಡಿರೋ ಪಾಯಿಂಟ್ ಅಲ್ವಾ, ಎಲ್ಲ ಒಂದು ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ನೋಡೋಕ್ಕೆ ನಾವು ತಗೊಂಡಿರುವಂಥ ಡಿಸ್ಟೆನ್ಸ್ ಇದು. ಎ ಅನ್ನೋದೇನು ಕೇಳಿದರೆ ಹಾಫ್ ಆಫ್ ದ ಡೈಪೋಲ್ ಲೆಂತ್, ಯೂಶಲಿ ವೆರಿ ಸ್ಮಾಲ್, ಒಂದು ವೆರಿ ಸ್ಮಾಲ್ ಒಂದು ಫ್ರ್ಯಾಕ್ಷನ್ಸನ್ನು ನೀವು ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ ಮತ್ತು ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಒಂದು ವೇಳೆ ಆರ್ ತುಂಬ ದೊಡ್ಡದಿದ್ದರೆ, ಈಗ ಸಪೋಸ್ ಎ ಅನ್ನೋದು ನಾನೊಂದು ಎಕ್ಸಾಂಪಲ್ಗೆ ಹೇಳ್ತೇನೆ, ಎ 1 ಸೆಂಟಿಮೀಟರ್ ಇದೆ, ಆರ್ ಒಂದು 25 ಸೆಂಟಿಮೀಟರ್ ಇದೆ ಅಂದ್ಕೊಳ್ಳಿ. ಸೊ ಯು ಕ್ಯಾನ್ ನಿಗ್ಲೆಕ್ಟ್, ಅಂಥ ಟೈಮಲ್ಲಿ ಅದನ್ನು ನಾವು ನಿಗ್ಲೆಕ್ಟ್ ಮಾಡ್ಬೋದು. ಹಾಗಾಗಿ ಈ ಎಕ್ಸ್ಪ್ರೆಷನ್ ಏನಾಗುತ್ತೆ ಕೇಳಿದ್ರೆ ಎ ಸ್ಕ್ವೇರನ್ನು ನಿಗ್ಲೆಕ್ಟ್ ಮಾಡ್ಬೋದು, ಬಟ್ ನಾನು ಹೇಳ್ತಾ ಇರೋದು ಎನ ನಿಗ್ಲೆಕ್ಟ್ ಮಾಡಿ ಅಂತ ಅಲ್ಲ. ಸೊ ನ್ಯೂಮರೇಟರಲ್ಲಿರೋ ಎ ಹಾಗೆ ಇರುತ್ತೆ. ದರ್ಫೋರ್ ದ ಎಕ್ಸ್ಪ್ರೆಷನ್ ಈಸ್ ಇ ಈಕ್ವಲ್ಸ್ ಟು 4QA ಡಿವೈಡ್ ಬೈ 4πε0 ಹಾಗೆ ಉಳಿತು ನೋಡಿ. ಆರ್ ಸ್ಕ್ವೇರಲ್ಲಿ ಎ ಸ್ಕ್ವೇರನ್ನು ನಾವು ಬಿಟ್ಬಿಟ್ವಿ, ಇದನ್ನು ಸೊ ವೆರಿ ಕ್ಲೋಸ್ ಟು 0 ಅಂತ ಬಿಟ್ಬಿಟ್ವಿ. ಆರ್ ಸ್ಕ್ವೇರ್ಗೆ ಮತ್ತೆ ಸ್ಕ್ವೇರ್ ಮಾಡಿದರೆ ಏನಾಗುತ್ತೆ, 2 × 2 r⁴ ಆಯಿತು. ಒಂದು ಆರ್ ನ್ಯೂಮರೇಟರಿಂದ ಕ್ಯಾನ್ಸಲ್ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಲ್ಸ್ ಟು 4QA ಡಿವೈಡ್ ಬೈ 4πε0 r³. ಇನ್ನು ಸ್ಪೆಷಲ್ ಕೇಸು, ಈ ರೀತಿ ಆರ್ ತುಂಬ ದೊಡ್ಡದಿದ್ದಾಗ ನಾವು ಎಕ್ಸ್ಪ್ರೆಷನ್ ಹೀಗೆ ಬರಿಬೋದು. ಇನ್ನೊಂದೇನು ಕೇಳಿದರೆ ನಮಗೆ ಡೈಪೋಲ್ ಮೂಮೆಂಟಿನ ಎಕ್ಸ್ಪ್ರೆಷನ್ ನೆನಪಿದೆ. ಸೊ ದಟ್ ಈಸ್ ಗಿವನ್ ಬೈ 2AQ. 2AQ ಅಂದರೆ ದಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಡೈಪೋಲ್ ಮೂಮೆಂಟು. ಸೊ ಇಲ್ಲಿ ನಾವು 2AQ ತಗೊಂಡ್ರೆ ಒಂದು 2 ಮಾತ್ರ ಎಕ್ಸ್ಟ್ರಾ ಉಳಿಯುತ್ತೆ. ದರ್ಫೋರ್ ದ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಲ್ಸ್ ಟು 2, ಇದು ಡೈಪೋಲ್ ಮೂಮೆಂಟ್, ಇದಕ್ಕೆ ಒಂದು ಡೈರೆಕ್ಷನ್ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಡೈಪೋಲ್ ಮೂಮೆಂಟಿನ ಡೈರೆಕ್ಷನ್ನು ಸೇಮ್ ಇದೆ, divided by 4πε0 r³. So this is the derivation. Okay, yes. ಈಗ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಎಟ್ ಎ ಪಾಯಿಂಟ್ ಆನ್ ಇಕ್ವಟೋರಿಯಲ್ ಪ್ಲೇನ್. ಒಂದು ಇಕ್ವಟೋರಿಯಲ್ ಪ್ಲೇನಲ್ಲಿ ಇದ್ದಾಗ ಆ ಪಾಯಿಂಟಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಹೇಗೆ ಫೈಂಡ್ ಔಟ್ ಮಾಡೋದು, ಇದೊಂದು ಡೆರಿವೇಷನ್. ಸೊ ಒಂದು ಡೆರಿವೇಷನ್ ಎಷ್ಟು ಈಸಿಯಾಗಿ ಕಂಪ್ಲೀಟ್ ಆಯ್ತಲ್ವಾ. ಸೊ ಇದು ಕೂಡ ಈಸಿನೇ ಇದೆ, ಚೂರು ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡ್ರೆ ಭಾಳ ಈಸಿ. ಇದು ಇಕ್ವಟೋರಿಯಲ್ ಪ್ಲೇನಲ್ಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡುವಂಥದ್ದು. ಓಕೆ, ಸೊ ಒಂದು ಡೈಪೋಲನ್ನು ತೆಗೆದುಕೊಳ್ಳೋಣ ನಾವು. ಈ ಡೈಪೋಲಿಗೆ +Q ಮತ್ತು -Q ಅದರ ಚಾರ್ಜ್ ಇದೆ. ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಪೊಲಾರಿಟಿ. ಒಂದು +Q ಇದೆ, ಇನ್ನೊಂದು -Q ಇದೆ. ಇದರ ಲೆಂತ್ ಏನಿದೆ 2A ಇದೆ. ಡೈಪೋಲ್ ಲೆಂತ್ 2 ಟೈಮ್ಸ್ A ಇರುತ್ತೆ. ಸೊ ಇದು ಆ ಎರೋ ಏನು ಇಂಡಿಕೇಟ್ ಮಾಡ್ತಾ ಇದೆ, ಡೈಪೋಲ್ ಮೂಮೆಂಟನ್ನು ಇಂಡಿಕೇಟ್ ಮಾಡ್ತಾ ಇದೆ. ಓಕೆ, ಸೊ ಈಗ ನಾವೇನು ಮಾಡುವ ಅಂದರೆ ಒಂದು ಇಕ್ವಟೋರಿಯಲ್ ಪ್ಲೇನನ್ನು ಇಲ್ಲಿ ಕನ್ಸಿಡರ್ ಮಾಡ್ಕೊಂಡು, ನಿಮಗೆ ಆಲ್ರೆಡಿ ಈಗ ಇಕ್ವಟೋರಿಯಲ್ ಪ್ಲೇನ್ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಾಗಿದೆ, ನಾನು ಸ್ಟಾರ್ಟಿಂಗ್ ಹೇಳಿದ್ದೇನೆ. ಸೊ ಇಕ್ವಟೋರಿಯಲ್ ಪ್ಲೇನಲ್ಲಿ ಏನು ಮಾಡುವ ಅಂದರೆ ಒಂದು ಪಾಯಿಂಟ್ P ಅನ್ನು ಕನ್ಸಿಡರ್ ಮಾಡುವ. ಆ ಪ್ಲೇನ್ ಮೇಲೆ ಇದೆ, ಪ್ಲೇನಿಂದ ಆಚೆ ಈಚೆ ಎಲ್ಲೂ ಇಲ್ಲ, ಪ್ಲೇನ್ ಮೇಲೆ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡುವ. ಸೊ ಆ ಪಾಯಿಂಟ್ ಎಟ್ ಎ ಡಿಸ್ಟೆನ್ಸ್ ಆಫ್ R, ಎಲ್ಲಿಂದ, ಮಿಡ್ ಪಾಯಿಂಟಿಂದ. ಇಕ್ವಟೋರಿಯಲ್ ಪ್ಲೇನ್ ಅನ್ನೋದು ಎಲ್ಲಿರುತ್ತೆ, ಮಿಡ್ ಪಾಯಿಂಟ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ಡೈಪೋಲ್ ಆಕ್ಸಿಸ್. ಸೊ ಆ ಮಿಡ್ ಪಾಯಿಂಟಿಂದ ಇಕ್ವಟೋರಿಯಲ್ ಪ್ಲೇನ್ ಮೇಲೆ ಒಂದು ಪಾಯಿಂಟನ್ನು ಮಾರ್ಕ್ ಮಾಡಿದ್ವಿ, ದಟ್ ಈಸ್ ಆಸ್ ಎ P ಆ್ಯಂಡ್ ಎಟ್ ಎ ಡಿಸ್ಟೆನ್ಸ್ ಆಫ್ R. ಓಕೆ, ಈಗ ಎರಡು ಚಾರ್ಜ್ಗಳಿಂದ ಅಲ್ಲಿಗೆ ಒಂದು ಲೈನನ್ನು ಡ್ರಾ ಮಾಡಿ, ಯಾಕೆಂದರೆ ನಾವು ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ನೋಡಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು +Q ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು -Q ಅನ್ನು ಚೆಕ್ ಮಾಡಬೇಕು. ಓಕೆ, ಸೊ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು +Q ನೋಡಿ, ಈ ಒಂದು ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ನೋಡೋದಾದರೆ ನಮಗೇನು ಸಿಗುತ್ತೆ ಅಲ್ಲಿ. ಸೊ ದಿಸ್ ಈಸ್ ದ ಡೈರೆಕ್ಷನ್. ನಿಮಗೆಲ್ಲ ನೆನಪಿದೆ, ಪದೇ ಪದೇ ಹೇಳಿದ್ದೀನಿ ನಾನು. ಏನು ಕೇಳಿದರೆ ಪಾಸಿಟಿವ್ ಚಾರ್ಜ್ ಇದ್ದಾಗ ಫೀಲ್ಡ್ ಡೈರೆಕ್ಷನ್ನು ಆ ಪಾಯಿಂಟಲ್ಲಿ ಔಟ್ವರ್ಡ್ಸ್ ಇರುತ್ತೆ, ನೆಗೆಟಿವ್ ಚಾರ್ಜ್ ಇದ್ದರೆ ಏನಾಗಿರುತ್ತೆ, ಇನ್ವರ್ಡ್ಸ್ ಇರುತ್ತೆ. ಹಾಗಾದರೆ ಈ -Q ಹೇಗಿರುತ್ತೆ, ಇನ್ವರ್ಡ್ಸ್ ಈ ರೀತಿ ಬರುತ್ತೆ. ಈಗ ನಮ್ಗೆ ಏನಾಯಿತು ಕೇಳಿದರೆ ಆ ಹಿಂದಿನ ಕೇಸ್ ಥರ ಅಲ್ಲ ಇದು, ಯಾಕೆಂದರೆ ದೇ ಆರ್ ಇನ್ ಸ್ಟ್ರೇಟ್ ಲೈನ್ ಹಿಂದಿನ ಎಕ್ಸಾಂಪಲಲ್ಲಿ. ಬಟ್ ಇಲ್ಲೇನಾಗಿದೆ, ಈ +Q ಮತ್ತು ಈ -Q ಬೇರೆ ಬೇರೆ ಡೈರೆಕ್ಷನ್ದಲ್ಲಿ ಹೊರಟೋಗಿದೆ. ಬಟ್ ದೇ ಆರ್ ಕೋ-ಇನಿಷಿಯಲ್, ಒಂದೇ ಪಾಯಿಂಟಿಂದ ಹೊರಟಿರುವಂಥದ್ದು. ಹಾಗಿದ್ದಾಗ ನಾವೇನು ಮಾಡ್ಬೋದು, ಇದರ ರಿಸಲ್ಟೆಂಟನ್ನು ಫೈಂಡ್ ಔಟ್ ಮಾಡ್ಬೋದು. ಯೂಶಲಿ ಕೋ-ಇನಿಷಿಯಲ್ ವೆಕ್ಟರ್ ಇದ್ದಾಗ ನಾವು ಫಸ್ಟ್ ಏನು ಮಾಡ್ತೀವಿ, ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನನ್ನು ಅಪ್ಲೈ ಮಾಡ್ತೀವಿ. ಸೊ ಒಂದು ಪ್ಯಾರಲೋಗ್ರಾಮ್ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ಅದರ ಡಯಾಗನಲನ್ನು ನಾವು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಓಕೆ, ನಮ್ಗೆ ಈಗ ಇದರ ವ್ಯಾಲ್ಯೂ ಗೊತ್ತಿದ್ರೆ ನಾವು ಈ ರೀತಿ ಮಾಡ್ಬೋದಿತ್ತು. ಸೊ ಇದು ಈ ಒಂದು ಮೆಥಡ್ ಓಕೆ. ಇಲ್ಲಾಂದರೆ ಏನು ಮಾಡ್ಬೋದು, ನಾವೀಗ ಮ್ಯಾಥಮೆಟಿಕಲಿ ಎಕ್ಸ್ಪ್ರೆಷನ್ನಲ್ಲಿ ನಾವು ಇದರ ಫೀಲ್ಡನ್ನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಏನು ಮಾಡ್ಬೋದು ನಾವು. ಸೊ ಅದಕ್ಕೆ ಒಂದು ಆಪ್ಷನ್ ಏನು ಕೇಳಿದರೆ, ಈ ಒಂದು +Q ಮತ್ತು -Q ಇದೆಯಲ್ಲ, ಈ ವೆಕ್ಟರನ್ನು ನಾವು ಈ ಕಡೆ ತಗೊಂಡು
ಇನ್ನು ಒಂದು ನೋಡಿ 2-3 ಆಪ್ಷನ್ಸ್ ಇರುತ್ತೆ. ಒಂದು ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಎಡಿಷನ್ನು ಆರ್ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್ನು. ಇಲ್ಲ ಅಂದ್ರೆ ಏನು ಮಾಡ್ಬೇಕು, ನಾವು ವೆಕ್ಟರನ್ನು ರಿಸಾಲ್ವ್ ಮಾಡಬೇಕು. ರಿಸಾಲ್ವ್ ಮಾಡಿ ಕಂಪೋನೆಂಟ್ಗಳನ್ನು ಆ್ಯಡ್ ಮಾಡ್ಕೋಬೇಕು. ಅವಾಗ ನಮಗೊಂದು ಡೈರೆಕ್ಷನ್ದಲ್ಲಿ ರಿಸಲ್ಟೆಂಟ್ ಫೀಲ್ಡ್ ಸಿಗುತ್ತೆ. ಓಕೆ, ನಾವು ಇದನ್ನು ರಿಸಾಲ್ವ್ ಮಾಡುವ ಈಗ. ಬಟ್ ನಮ್ಗೆ ಈಗ ಆ್ಯಂಗಲ್ ಬೇಕು ನೋಡಿ. ಈ ಆ್ಯಂಗಲನ್ನು ನಾವು ಟೀಟಾ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಈ ಲೈನು ಮತ್ತು ಈ ಫೀಲ್ಡು, ಎಲೆಕ್ಟ್ರಿಕ್ ಫೀಲ್ಡು ಪ್ಯಾರಲಲ್ ಇದೆ. ಸೊ ದಿಸ್ ಆ್ಯಂಗಲ್ ಈಸ್ ಆಲ್ಸೋ ಟೀಟಾ. ಇದ್ರ ಜೊತೆ ಈಗಲೇ ಒಂದು ಪಾಯಿಂಟನ್ನು ನೋಟ್ ಮಾಡ್ಕೊಂಬಿಡಿ. ಏನು ಹೇಳಿ, ದಿಸ್ ಈಸ್ ದ ಡೈಪೋಲ್ ಮೊಮೆಂಟ್ ಪಿ ಆ್ಯಂಡ್ ಇಟ್ಸ್ ಡೈರೆಕ್ಷನ್ ಈಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಚಾರ್ಜ್. ನೋಡಿ ಹೀಗಿದೆ. ಇಲ್ಲೇನಾಗಿದೆ ನೋಡಿ, ದಿಸ್ ಈಸ್ ದ ಪಾಯಿಂಟ್ ಪಿ, ದಿಸ್ ಈಸ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಏನಾಗಿದೆ, ಸೊ ಇವೆರಡು ಒಂದಕ್ಕೊಂದು ಅಪೋಸಿಟ್ ಇದೆ. ಅರ್ಥ ಇಷ್ಟೇ, ನಾವು ಡೈಪೋಲ್ ಮೂಮೆಂಟನ್ನು ಲೆಕ್ಕಕ್ಕೆ ತಗೊಂಡ್ರೆ, ಇದನ್ನು ಕನ್ಸಿಡರ್ ಮಾಡಿದ್ರೆ, ಇದರ ಡೈರೆಕ್ಷನನ್ನು ನಾವು ಕನ್ಸಿಡರ್ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿದೆ 180 ಡಿಗ್ರಿ ಅಪೋಸಿಟ್ ಇದೆ. 180 ಡಿಗ್ರಿ ಅಪೋಸಿಟ್ ಇದ್ರೆ ಏನಂತೀವಿ ನಾವು, ಸೊ ಮೈನಸ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ ಎಲೆಕ್ಟ್ರಿಕ್ ಫೀಲ್ಡನ್ನು ವಿತ್ ರಿಸ್ಪೆಕ್ಟ್ ಟು ಡೈರೆಕ್ಷನ್ ಆಫ್ ದ ಡೈಪೋಲ್ ಮೂಮೆಂಟ್. ಓಕೆ, ಸೊ ಈಗ ನಾವು ಇಲ್ಲಿಗೆ ಬರೋಣ. ದಿಸ್ ಆ್ಯಂಗಲ್ ಇಸ್ ಟೀಟಾ, ದೇರ್ಫೋರ್ ದಿಸ್ ಆ್ಯಂಗಲ್ ಇಸ್ ಟೀಟಾ. ಯಾಕೆಂದರೆ ಈ ಫೀಲ್ಡು ಮತ್ತು ಈ ಲೈನು ಪ್ಯಾರಲಲ್ ಇದೆ. ಹಾಗೆಯೇ ಈ ಆ್ಯಂಗಲ್ ಟೀಟಾ ಇರುತ್ತೆ ನೋಡಿ, ಜೆಡ್ ಶೇಪಲ್ಲಿ ಇದೆ ಇದು. ಸೊ ದಿಸ್ ಆ್ಯಂಗಲ್ ಈಸ್ ಟೀಟಾ. ಇಷ್ಟು ಗೊತ್ತಿದೆ ನಮಗೆ. ಸೊ ಇದನ್ನು ರಿಸಾಲ್ವ್ ಮಾಡುವ ನಾವು. ಯಾವುದನ್ನು, ಇ ಪ್ಲಸ್ ಕ್ಯೂ ಅನ್ನು ರಿಸಾಲ್ವ್ ಮಾಡುವ 2 ಕಂಪೋನೆಂಟ್ಗಳಾಗಿ. ಸೊ ಟೀಟಾ ಇದೆ, ಟೀಟಾಗೆ ಅಟ್ಯಾಚ್ ಆಗಿರುವಂಥ ಕಂಪೋನೆಂಟನ್ನು ನಾವು ಕಾಸ್ ಟೀಟಾ ಅಂತ ತಗೋತೀವಿ. ಇನ್ನೊಂದು ಕಂಪೋನೆಂಟನ್ನು ಸೈನ್ ಟೀಟಾ. ಹಾಗಾಗಿ ಇ ಪ್ಲಸ್ ಕ್ಯೂ ಸೈನ್ ಟೀಟಾ ಆ್ಯಂಡ್ ಇ ಪ್ಲಸ್ ಕ್ಯೂ ಕಾಸ್ ಟೀಟಾ ಒಂದು ಕಂಪೋನೆಂಟ್ ಆಯಿತು. ಯಾವುದನ್ನು ರಿಸಾಲ್ವ್ ಮಾಡಿದ್ವಿ ನಾವು, ಇ ಪ್ಲಸ್ ಕ್ಯೂ ಅನ್ನು ರಿಸಾಲ್ವ್ ಮಾಡಿದ್ವಿ ಇಲ್ಲಿ. ಹಾಗೆ ಇದನ್ನು ರಿಸಾಲ್ವ್ ಮಾಡಿ ಈ ಮೈನಸ್ ಕ್ಯೂ ಅನ್ನು ರಿಸಾಲ್ವ್ ಮಾಡಿದರೆ ಏನಾಗುತ್ತೆ, 2 ಕಂಪೋನೆಂಟ್ಗಳಾಗ್ತವೆ. ಸೊ ಆ್ಯಂಗಲ್ ಸೇಮ್ ಟೀಟಾ ಇದೆ. ಹಾಗಾಗಿ ಒಂದನ್ನು ಈ ಮೈನಸ್ ಕ್ಯೂ ಸೈನ್ ಟೀಟಾ, ಇನ್ನೊಂದನ್ನು ಈ ಮೈನಸ್ ಕ್ಯೂ ಕಾಸ್ ಟೀಟಾ. ಸೊ ವೆಕ್ಟರ್ ನಿಮ್ಗೆ ತುಂಬ ಫ್ಯಾಮಿಲಿಯರ್ ಇದೆ ಅನ್ಕೋತೀನಿ ನಾನು. ಇವೆರಡೂ ನೋಡಿ ಸೇಮ್ ಮ್ಯಾಗ್ನಿಟ್ಯೂಡ್, ಹೌದಲ್ಲ? ಮ್ಯಾಗ್ನಿಟ್ಯೂಡ್ ನಾನೇನು ಸೇಮ್ ಮ್ಯಾಗ್ನಿಟ್ಯೂಡ್ ಅಂದ್ಬಿಟ್ಟೆ, ಸರಿ ಇದೆಯಾ? ಓಕೆ, ಈ ಪಿ ಪಾಯಿಂಟಲ್ಲಿ ನಾವು ವೆಕ್ಟರ್ನ ಬಿಟ್ಟು ಎಲೆಕ್ಟ್ರಿಕ್ ಫೀಲ್ಡಿನ ಮ್ಯಾಗ್ನಿಟ್ಯೂಡ್ ಮಾತಾಡೋಕೆ ಹೋದರೆ ಏನಾಗುತ್ತೆ ಈ ಪಾಯಿಂಟಲ್ಲಿ? ಏನಾಗುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್ ಪ್ಲಸ್ ಕ್ಯೂ ಆ್ಯಂಡ್ ಮೈನಸ್ ಕ್ಯೂ ಈಸ್ ಸೇಮ್ ಅಂತ ಹೇಳಿದೆ. ಸೇಮ್ ಹೌದಾ ಅಲ್ವಾ? ನಮ್ಗೇನು ಬೇಕು ಅವಾಗ? ಸೊ ಚಾರ್ಜ್ ಪ್ಲಸ್ ಇಂದ ಪಿ ಪಾಯಿಂಟ್ಗಿರೋ ಡಿಸ್ಟೆನ್ಸ್ ಬೇಕು. ಈಗ ನಮಗೆ ಈ ಆರ್ಮ್ ಎಷ್ಟಿದೆ, ಇದು ಅಪೋಸಿಟ್ ಸೈಡು ಆರ್ ಇದೆ. ಈ ಸೈಡ್ ಎಷ್ಟಿದೆ, ಅಡ್ಜಸೆಂಟ್ ಸೈಡು, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಈ ಸೈಡ್ ಎಷ್ಟಿರುತ್ತೆ, ಟೋಟಲ್ ಲೆಂತು 2a. ಮಿಡ್ ಪಾಯಿಂಟಿಂದ ಇಲ್ಲಿಗೆ ಎಷ್ಟಿರುತ್ತೆ, ಎ ಇರುತ್ತೆ. ಹಾಗಾದರೆ ನಾವು ಈ ಹೈಪೋಟೆನ್ಯೂಸ್ ಇದೆಯಲ್ಲ, ಇದು ಎಷ್ಟಿರುತ್ತೆ, ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸರಿನಾ? ಹಾಂ, ಈಗ ಮ್ಯಾಗ್ನಿಟ್ಯೂಡ್ ಬರಿಬೋದಲ್ವಾ? ನಾವು ಆ ಡಿಸ್ಟೆನ್ಸನ್ನು ಮಾರ್ಕ್ ಮಾಡ್ಕೊಳ್ಳೋಣ. ದಿಸ್ ಈಸ್ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಈ ಪ್ಲಸ್ ಕ್ಯೂ ಇಂದ ಡೈರೆಕ್ಷನ್ ಬಿಡಿ, ಆಮೇಲೆ ನೋಡೋಣ. ಮ್ಯಾಗ್ನಿಟ್ಯೂಡ್ ಈಕ್ವಲ್ಸ್ ಟು 1/4πε0 ಕ್ಯೂ ಬೈ ಡಿಸ್ಟೆನ್ಸ್ ಸ್ಕ್ವೇರ್. ಡಿಸ್ಟೆನ್ಸ್ ಎಷ್ಟಿದೆ, ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇದು ಸ್ಕ್ವೇರ್ ಮಾಡಿದರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಹೊರಟೋಗುತ್ತೆ. ಸೊ ಹಾಗಾಗಿ ನಮ್ಗೆ ಏನು ಬಂತು, ಎಲೆಕ್ಟ್ರಿಕ್ ಫೀಲ್ಡು ಈ ಪ್ಲಸ್ ಕ್ಯೂ ಈಕ್ವಲ್ಸ್ ಟು 1/4πε0 ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಆಮೇಲೆ ಇಲ್ಲಿಗೆ ಬಂದರೆ ಏನಾಗುತ್ತೆ, ಇದೇ ಪಾಯಿಂಟಲ್ಲಿ ನಾನು ಡೈರೆಕ್ಷನ್ ಬೇಡ ಅಂದಿದ್ದೀನಿ, ಮ್ಯಾಗ್ನಿಟ್ಯೂಡ್. ಸೊ ಈ ಡಿಸ್ಟೆನ್ಸ್ ಎಷ್ಟು, ಸೇಮ್ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸ್ಕ್ವೇರ್ ಮಾಡಿದರೆ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಕರೆಕ್ಟಾ? ಸೊ ಹಾಗಾಗಿ ಇದರಲ್ಲಿ ಕೂಡ ಈ ಮೈನಸ್ ಕ್ಯೂ ಈಕ್ವಲ್ಸ್ ಟು 1/4πε0 ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಮ್ಯಾಗ್ನಿಟ್ಯೂಡ್ ಸಮಸ್ಯೆ ಇಲ್ಲ ನಮಗೆ, ಡೈರೆಕ್ಷನ್ ಮಾತ್ರ ಬೇರೆ ಬೇರೆ ಇದೆ. ಯಾವಾಗ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆಯೋ, ಇ ಪ್ಲಸ್ ಕ್ಯೂ ಇ ಮೈನಸ್ ಕ್ಯೂ, ಟೀಟಾ ಯಾವಾಗ ಸೇಮ್ ಇದೆಯೋ, ಇ ಪ್ಲಸ್ ಕ್ಯೂ ಸೈನ್ ಟೀಟಾ ಆ್ಯಂಡ್ ಇ ಮೈನಸ್ ಕ್ಯೂ ಸೈನ್ ಟೀಟಾ ಏನಾಗಿದೆ, ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಸೈನ್. ಅಪೋಸಿಟ್ ಇನ್ ಸೈನ್ ವೆಕ್ಟರ್ ಅಲ್ವಾ ಅದು, ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಸೈನ್. ಹಾಗಾದರೆ ಏನಾಗುತ್ತೆ, ದೇ ವಿಲ್ ಕ್ಯಾನ್ಸಲ್ ಔಟ್, ಹೊರಟೋಗುತ್ತೆ, ಜೀರೋ ಆಗಿಬಿಡುತ್ತೆ. ನೀವು ಅದನ್ನು ಆ್ಯಡ್ ಮಾಡಿದರೆ ವೆಕ್ಟೋರಿಕಲಿ ಇಟ್ ಗಿವ್ಸ್ ಜೀರೋ ವ್ಯಾಲ್ಯೂ. ಇವೆರಡು ಏನಾಗಿದೆ ನೋಡಿ, ಇ ಪ್ಲಸ್ ಕ್ಯೂ ಸೈನ್ ಟೀಟಾ, ಇ ಮೈನಸ್ ಕ್ಯೂ ಸೈನ್ ಟೀಟಾ, ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ದೇ ಆರ್ ಇನ್ ದ ಸೇಮ್ ಡೈರೆಕ್ಷನ್. ಹಾಗಾಗಿ ಇದು ಆ್ಯಡ್ ಆಗುತ್ತೆ. ಓಕೆ, ಹೇಗೆ ಆ್ಯಡ್ ಆಗುತ್ತೆ ನೋಡೋಣ. ನಾವು ಇಲ್ಲಿಗೆ ಬರೋಣ. ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಿ ಇಸ್ ಇ ಈಕ್ವಲ್ಸ್ ಟು ಇ ಪ್ಲಸ್ ಕ್ಯೂ ಕಾಸ್ ಟೀಟಾ ಪ್ಲಸ್ ಇ ಮೈನಸ್ ಕ್ಯೂ ಕಾಸ್ ಟೀಟಾ. ಇ ಪ್ಲಸ್ ಕ್ಯೂ ಕಾಸ್ ಟೀಟಾ, ಇ ಮೈನಸ್ ಕ್ಯೂ ಕಾಸ್ ಟೀಟಾ ಎರಡನ್ನು ಆ್ಯಡ್ ಮಾಡಬೇಕು. ಬಟ್ ಏನಾಗಿದೆ ಅಂದರೆ ನಮ್ಗೆ ಈಗಾಗಲೇ ಗೊತ್ತಿದೆ, ದ ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜಸ್ ಪ್ಲಸ್ ಕ್ಯೂ ಆ್ಯಂಡ್ ಮೈನಸ್ ಕ್ಯೂ ಆರ್ ಸೇಮ್. ಪ್ಲಸ್ ಕ್ಯೂ ಮತ್ತು ಮೈನಸ್ ಕ್ಯೂನಿಂದ ಬರುವ ಎಲೆಕ್ಟ್ರಿಕ್ ಫೀಲ್ಡಿನ ಮ್ಯಾಗ್ನಿಟ್ಯೂಡ್ ಏನಿದೆ, ಸೇಮ್ ಇದೆ.
ಹಾಗಾಗಿ ನಾವೇನು ಹೇಳ್ಬೋದು ನೋಡಿ, ಇದು ಎಕ್ಸ್ಪ್ರೆಷನ್ ಬೇಕಾದ್ರೆ ಮತ್ತೊಂದು ಸರಿ ನೋಡ್ಕೊಳ್ಳಿ. ಇ ಪ್ಲಸ್ ಕ್ಯೂ ಮತ್ತು ಈ ಮೈನಸ್ ಕ್ಯೂನ ಎಕ್ಸ್ಪ್ರೆಷನ್ ಸೇಮ್ ಇದೆ, ಇದು ಮ್ಯಾಗ್ನಿಟ್ಯೂಡಲ್ಲಿ. therefore we can say that e plus q equals to e minus q equals to eq. ಇದು ಮೈನಸ್ ಕ್ಯೂ ಅಂದ್ಕೊಳ್ಳಿ. ಸೊ ಈ ಎರಡೂ ಏನಾಗಿದೆ ಕೇಳಿದರೆ ನಾವು ಈಕ್ವಲ್ ಇರೋದ್ರಿಂದ ಇ ಕ್ಯೂ ಅಂತ ತಗೋಬೋದು. ಹಾಗೆ ಮಾಡಿದರೆ ಏನಾಗುತ್ತೆ, ಇಲ್ಲಿ ಇ ಪ್ಲಸ್ ಕ್ಯೂ ಮತ್ತು ಈ ಮೈನಸ್ ಕ್ಯೂ ಬದಲು ನಾನು ಇ ಕ್ಯೂ ಅಂತ ಹಾಕ್ಕೊಂಡ್ರೆ ದೇ ಆರ್ ಸೇಮ್. ಹಾಗಾಗಿ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಯಿತು ನಮಗೆ 2 times ಇ ಕ್ಯೂ ಕಾಸ್ ಥೀಟಾ. ಇಲ್ಲಿವರೆಗೆ ಅರ್ಥ ಆಯ್ತು ಏನು ಹೇಳಿದೆ ಹೇಳಿ. ಸೊ ಈ ಎಕ್ಸ್ಪ್ರೆಷನ್ ಇದೆಯಲ್ಲ, ದಿಸ್ ಈಸ್ ದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್. ನಾವು ಇದನ್ನು ಫೈಂಡ್ ಔಟ್ ಮಾಡಬೇಕು, ಆಮೇಲೆ ಡೈರೆಕ್ಷನ್ ಫೈಂಡ್ ಔಟ್ ಮಾಡಬೇಕು. ಡೈರೆಕ್ಷನ್ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ಸೊ ದಿಸ್ ಈಸ್ ದ ಡೈರೆಕ್ಷನ್. ಈ ಡೈರೆಕ್ಷನ್ ಏನಾಗಿದೆ, ಅಪೋಸಿಟ್ ಟು ದ ಡೈಪೋಲ್ ಡೈರೆಕ್ಷನ್. ಬಟ್ ಈ ಎಕ್ಸ್ಪ್ರೆಷನ್ನಲ್ಲಿ ಇದ್ರೆ ಇ ಪ್ಲಸ್ ಕ್ಯೂ ಕಾಸ್ ಥೀಟಾ, ಇ ಮೈನಸ್ ಕ್ಯೂ ಕಾಸ್ ಥೀಟಾ ಸೇಮ್ ಮ್ಯಾಗ್ನಿಟ್ಯೂಡ್ ಇದೆ. therefore 2 times ಇ ಕ್ಯೂ. ಇ ಕ್ಯೂ ವ್ಯಾಲ್ಯೂ ನಮ್ಗೆ ಗೊತ್ತಿದೆ, ಇ ಪ್ಲಸ್ ಕ್ಯೂ ಇರ್ಬೋದು, ಈ ಮೈನಸ್ ಕ್ಯೂ ಇರ್ಬೋದು, ಇದ್ರ ವ್ಯಾಲ್ಯೂ ಗೊತ್ತಿದೆ ನಮಗೆ. ಅದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿದರೆ 2 ಇ ಕ್ಯೂ ಆಯಿತು. ಕಾಸ್ ಥೀಟಾ ಒಂದಿದೆ, ಕಾಸ್ ಥೀಟಾ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾವೇನು ಮಾಡುವ, ವಾಪಸ್ ಈ ಡಯಾಗ್ರಾಮಿಗೆ ಬರೋಣ. ಈ ಡಯಾಗ್ರಾಮಿಗೆ ಬಂದಾಗ 2 ವಿಚಾರಗಳನ್ನು ನಾವು ತಿಳ್ಕೋಬೇಕು. ಒಂದೇದೇನು ಕೇಳಿದರೆ, ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ಫೀಲ್ಡ್ and this is the direction of the dipole. They are 180 degree opposite ಇದೆ ಅದು, 2 ವೆಕ್ಟರ್ಗಳು. ಇನ್ನು ಕಾಸ್ ಥೀಟಾ ಫೈಂಡ್ ಔಟ್ ಮಾಡೋಕ್ಕೆ ಏನು ಮಾಡ್ತೀರಿ, ಈ ಥೀಟಾ ಇದೆಯಲ್ಲ ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಎಲ್ಲರೂ ಮಾಡಿ, ಎಲ್ಲ ಥೀಟಾ ಒಂದೇ. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ ಟು adjacent by hypotenuse. ಹಾಗಾಗಿ ನಮಗೆ ಈ ಎಕ್ಸ್ಪ್ರೆಷನ್ನಲ್ಲಿ ಇ ಕ್ಯೂ ಗೊತ್ತಿದೆ, ನಮಗೆ ಕಾಸ್ ಥೀಟಾ ಫೈಂಡ್ ಔಟ್ ಮಾಡಬೇಕು. ಕಾಸ್ ಥೀಟಾ ಈಕ್ವಲ್ಸ್ ಟು ಎ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಗೊತ್ತಾಯ್ತು ಹೇಗೆ ಹೇಳಿ, adjacent by hypotenuse. ಓಕೆ. ಸೊ ಈಗ ನಮಗೆ ಈ ವ್ಯಾಲ್ಯೂ ಗೊತ್ತಿದೆ, ಇ ಕ್ಯೂ ಗೊತ್ತಿದೆ, 2 ಇದೆ, ಕಾಸ್ ಥೀಟಾ ಗೊತ್ತಾಯಿತು ನಮಗೆ. ಸೊ therefore ಎಲೆಕ್ಟ್ರಿಕ್ ಫೀಲ್ಡ್ ಇ ಈಕ್ವಲ್ಸ್ ಟು 1/4πε0. ಮತ್ತೇನು ಮಾಡ್ತೀರಾ, 2 ಇಂದ ಮಲ್ಟಿಪ್ಲೈ ಮಾಡಿ, ಎ ಬೈ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದೆ, ಕ್ಯೂ ಆಲ್ರೆಡಿ ಅಲ್ಲೇ ಇದೆ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್. ಈಗೇನು ಮಾಡ್ತೀರಿ, ಇಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಇಲ್ಲೂ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದೆ. ಅಂದರೆ ಎರಡು ಬೇಸ್ ಸೇಮ್ ಇದೆ. ಇದಕ್ಕೆ ಟು ದ ಪವರ್ ಆಫ್ 1 ಹಾಕ್ಕೊಂಡ್ರೆ ಇದು ಟು ದ ಪವರ್ ಆಫ್ 1/2 ಆಯಿತು. ಎಕ್ಸ್ಪೊನೆಂಟ್ಸ್, ಲಾಸ್ ಆಫ್ ಎಕ್ಸ್ಪೊನೆಂಟ್ಸ್ ಎಲ್ಲ ಕಲ್ತಿದ್ರಲ್ವಾ. ಸೊ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ ಆಫ್ 1, ಇದು ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ ಆಫ್ 1/2. 1 + 1/2 ಮಾಡಿದರೆ ಏನಾಗುತ್ತೆ, 3/2 ಆಯಿತು. So therefore the electric field equals to 1/4πε0 2aq divided by r square plus a square raised to 3/2. ಇಷ್ಟು ಮಾಡಿದರೆ ನಿಮ್ಗೆ 5 ಮಾರ್ಕ್ಸ್ ಬಂದ್ಬಿಡುತ್ತೆ ಮಕ್ಕಳೇ, ಏನು ವರಿ ಮಾಡೋದು ಬೇಡ. ನಂತರ ವೆಕ್ಟರ್ ಫಾರ್ಮಲ್ ಬರೀರಿ ಅಂತ ಏನಾದರೂ ಮೆನ್ಷನ್ ಮಾಡಿದರೆ ನಾವು ವೆಕ್ಟರ್ ಫಾರ್ಮಲ್ ಬರೀಬೇಕು. ಸೊ ಹಾಗಾಗಿ ಇನ್ ವೆಕ್ಟರ್ ಫಾರ್ಮ್ ದಿಸ್ ಇಸ್ ಓನ್ಲಿ ಚೇಂಜಸ್. ಸೊ ವೆಕ್ಟರ್ ಇ ನೋಡಿ, ಎಲೆಕ್ಟ್ರಿಕ್ ಫೀಲ್ಡನ್ನು ವೆಕ್ಟರಲ್ಲಿ ಬರ್ದ್ವಿ. ಬಟ್ ಏನಾಗುತ್ತೆ, ನಾವು ಈ ಪಿ ಅನ್ನು ಯೂನಿಟ್ ವೆಕ್ಟರ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಬಿ ಕೇರ್ಫುಲ್. ಒಂದು ವೇಳೆ ನೀವು ಎನ್ ಅಂತ ಹಾಕ್ಕೊಂಡ್ರೆ ಈ ನೆಗೆಟಿವ್ ಸೈನ್ ಬರೀದೇ ಇದ್ರೆ ನಡಿಬೋದು. ಬಟ್ ನಾವು ಡೈಪೋಲ್ ಮೂಮೆಂಟಿನ ಡೈರೆಕ್ಷನ್ ವಿತ್ ರಿಸ್ಪೆಕ್ಟ್ ಟು ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಅಂದಾಗ ಏನಾಯಿತು, ದಿಸ್ ಈಸ್ 180 ಡಿಗ್ರಿ ಅಪೋಸಿಟ್. ಹಾಗಾಗಿ ನೆಗೆಟಿವ್ ಸೈನನ್ನು ತೋರಿಸ್ಬೇಕಾಗುತ್ತೆ ಇನ್ನು ವೆಕ್ಟರ್ ಫಾರ್ಮ್ ಅಂದಾಗ. ಸೊ ಇವೆಲ್ಲ ಏನು ಕೇಳಿದರೆ ಥಿಯರಿ ಎಕ್ಸಾಮ್ಗೆ ನಡೆದೋಗುತ್ತೆ. ಯಾಕೆಂದರೆ ಒಂಚೂರು ಮೈನಸ್ ಹಾಕಬೇಕಿತ್ತು, ಹಾಕಲಿಲ್ಲ, ಕೊಡೋ 5 ಮಾರ್ಕ್ಸ್ ಕೊಟ್ಬಿಡೋಣ ಅಂತ ಕೊಡೋ ಚಾನ್ಸಸ್ ತುಂಬ ಇರುತ್ತೆ. ಬಟ್ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂದಾಗ ಸೊ ವೆರಿ ಸ್ಮಾಲ್ ಡಿಫ್ರೆನ್ಸ್ ವಿಲ್ ಡಿಫ್ರೆನ್ಶಿಯೇಟ್ ದ ಆಪ್ಷನ್ಸ್. ಸಣ್ಣ ಸಣ್ಣ ವ್ಯತ್ಯಾಸಗಳನ್ನೇ ಆಪ್ಷನ್ಸ್ ಆಗಿ ಕೊಟ್ಟಿರ್ತಾರೆ. ಅಂಥ ಟೈಮಲ್ಲಿ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನೀವು ಇಷ್ಟೆಲ್ಲ ಕೇರ್ಫುಲ್ಲಾಗಿ ನೋಡ್ಕೊಂಡಿರಬೇಕು. ಓಕೆ, ಈಗ ನಾವು ಸ್ಪೆಷಲ್ ಕೇಸಿಗೆ ಹೋಗುವ. ಅವಾಗ ಹೇಳಿದಾಗೆ ಇಫ್ ಆರ್ ಈಸ್ ಮಚ್ ಲಾರ್ಜರ್ ದೆನ್ ಎ ದೆನ್ ಎ ಸ್ಕ್ವೇರ್ ಕ್ಯಾನ್ ಬಿ ನೆಗ್ಲೆಕ್ಟೆಡ್ ಆ್ಯಸ್ ಯೂಸಲ್. ಅವಾಗ ಹೇಳಿದಾಗೆ ಎ ಸ್ಕ್ವೇರನ್ನು ಬೇಕಾದ್ರೆ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ನೋಡಿ. ನೆಗ್ಲೆಕ್ಟ್ ಮಾಡೋದಂದ್ರೆ ಏನು, ಎ ಸ್ಕ್ವೇರ್ ಇರೋ ಜಾಗದಲ್ಲಿ ಏನೂ ಇಲ್ಲ, 0 ಅನ್ಕೊಂಬಿಡೋದು. ಅವಾಗ ಉಳ್ಕೊಳ್ಳೋದೇನು, ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಟು ದ ಪವರ್ ಆಫ್ 3/2, 2 ಕ್ಯಾನ್ಸಲ್ ಆಗುತ್ತೆ, ಆರ್ ಕ್ಯೂಬ್ ಉಳ್ಕೊಳ್ಳುತ್ತೆ. ಸೊ ಯು ವಿಲ್ ಗೆಟ್ ದ ಎಕ್ಸ್ಪ್ರೆಷನ್ ವೆಕ್ಟರ್ ಇ ಈಕ್ವಲ್ಸ್ ಟು, ಇದು ವೆಕ್ಟರಲ್ಲೇ ಬರೆಯೋದಾದರೆ, ವೆಕ್ಟರ್ ಬೇಡ ಅಂದರೆ ಮೈನಸ್ ಬಿಡಿ ಮತ್ತು ಯೂನಿಟ್ ವೆಕ್ಟರ್ ಬಿಡಿ, ಇದನ್ನು ಸಿಂಪ್ಲಿ ಇ ಅಂತ ಬರೆಯೋದು, ವೆಕ್ಟರ್ ಇ ಬರೀಬಾರ್ದು. ಈ ವೆಕ್ಟರಲ್ಲಿ ಬರೆದ್ರೆ ಏನಾಯಿತು, ಮೈನಸ್ 2qa ಡಿವೈಡ್ ಬೈ 4πε0 ಆರ್ ಕ್ಯೂಬ್ ಉಳ್ಕಂತ. ಓಕೆ, ಇನ್ನು 2qa ಅಂದರೆ ಏನು, ಸೊ ದಟ್ ಈಸ್ 2aq ಅಂದರೆ ಡೈಪೋಲ್ ಮೂಮೆಂಟು. therefore we can write vector E equals to minus, this is dipole moment. ನೋಡಿ ವೆಕ್ಟರ್ ಬಂತು. ಸೊ ಇಲ್ಲಿ ಮತ್ತೆ ಪಿ ಬರೆಯೋ ಅಗತ್ತಿಲ್ಲ, ಇಲ್ಲಿ ಯೂನಿಟ್ ವೆಕ್ಟರ್ ಬರೆಯೋ ಅಗತ್ತಿಲ್ಲ.
ಸೊ ಡೈಪೋಲ್ ಮೂಮೆಂಟಿಗೆ ನೀವು ವೆಕ್ಟರ್ ಹಾಕಿದರೆ ಇದು ಬರೀಬಾರ್ದು, ವೆಕ್ಟರ್ ನೊಟೇಷನ್ ಇಲ್ಲದೆ ಇದ್ದರೆ ಇದನ್ನು ಬರೀಬೇಕಿತ್ತು. ಸೊ 4πε0 r³. ಓಕೆ, ಸೊ ಇನ್ನು ಡಿಸ್ಕಸ್ ಮಾಡಿದರೆ ತುಂಬ ಇದೆ. ಏನು ಕೇಳಿದರೆ ಇದು ನೋಡಿ, ಇದು ಮತ್ತು ಅಲಾಂಗ್ ದ ಆಕ್ಸಿಸ್ಗೆ ಏನು ಡಿಫ್ರೆನ್ಸ್ ಅಂದರೆ, ಅಲಾಂಗ್ ದ ಆಕ್ಸಿಸ್ ಏನು ಬಂದಿತ್ತು 2 × p ಅಂತ ಬಂದಿತ್ತು, ಇಲ್ಲಿ 2 ಅಂತ ಬರಲಿಲ್ಲ. ಮತ್ತು ಇದು ನೆಗೆಟಿವ್ ಬರುತ್ತೆ, ಅಲ್ಲಿ ಅದು ಪಾಸಿಟಿವ್ ಬರುತ್ತೆ. ಅದು ಪಾಸಿಟಿವ್ ಬಂದಿದೆ ಅಂದರೆ ಅರ್ಥ ಏನು, ಅಲಾಂಗ್ ದ ಡೈಪೋಲ್ ಆಕ್ಸಿಸ್ ಡೈಪೋಲ್ ಮೂಮೆಂಟು. ಸೊ ಇಲ್ಲಿ ನೆಗೆಟಿವ್ ಬಂದಿದೆ ಅಂದರೆ ಅಪೋಸಿಟ್ ಟು ದ ಡೈಪೋಲ್ ಮೂಮೆಂಟ್. ಓಕೆ, ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ, ಇಲ್ಲಿವರೆಗೆ ಮಾಡಿದರೆ ಸಾಕಾಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಡೈಪೋಲ್ on the equatorial plane. Okay, yes. ಈಗ ನೆಕ್ಸ್ಟ್ ಏನಂದರೆ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ಸ್. ಯೂಶಲಿ ಎಲೆಕ್ಟ್ರಿಕ್ ಡೈಪೋಲ್ಸ್ ಅಂದರೆ ಏನು ಇಂಪಾರ್ಟೆನ್ಸ್ ಇದೆ ಅನ್ನುವಂಥದ್ದು, ಅಷ್ಟೊಂದು ಮಹತ್ವ ಯಾಕೆ ಇದಕ್ಕೆ ಅನ್ನುವಂಥದ್ದು. ಯೂಶಲಿ ನಾವು ಫಿಸಿಕ್ಸಲ್ಲಿ ಅಷ್ಟಾಗಿ ಏನು ಯೂಸ್ ಮಾಡದೇ ಇದ್ರು, ಇನ್ನು ನೆಕ್ಸ್ಟ್ ಸೆಕೆಂಡ್ ಯೂನಿಟಲ್ಲಿ ನಿಮಗೆ ಅಲ್ಲೊಂದು ಅರ್ಧ ಗಂಟೆ ಡಿಸ್ಕಸ್ ಮಾಡ್ತೀವಿ. ಬಟ್ ಕೆಮಿಸ್ಟ್ರಿಯಲ್ಲೆಲ್ಲ ಇದು ತುಂಬ ಇಂಪಾರ್ಟೆಂಟ್. ಈ ಡೈಪೋಲ್ ಆ್ಯಂಡ್ ಡೈಪೋಲ್ ಮೂಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಯಾಕೆ ಅಂದರೆ ಯಾವುದೊಂದು ಮಾಲಿಕ್ಯೂಲನ್ನು ತೆಗೆದುಕೊಳ್ಳೋಣ. ಸೊ ಇನ್ ಮೋಸ್ಟ್ ಮಾಲಿಕ್ಯೂಲ್ಸ್ ದ ಸೆಂಟರ್ಸ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ಲೈ ಎಟ್ ದ ಸೇಮ್ ಪ್ಲೇಸ್. ಇಲ್ಲಿ ಸೆಂಟರ್ ಆಫ್ ಪಾಸಿಟಿವ್ ಅಂದರೆ ಏನು ಗೊತ್ತಾ, ನೀವು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಯೂನಿಟನ್ನು ಫಸ್ಟ್ ಇಯರಲ್ಲಿ ಕಲ್ತಿದ್ರಿ. ಅಲ್ಲಿ ಸೆಂಟರ್ ಆಫ್ ಮಾಸನ್ನು ಮಾಡ್ತಿದ್ವಿ ನಾವು, ಸಿಗ್ಮಾ m1x1 ಡಿವೈಡ್ ಬೈ ಏನು ಮಾಡ್ತಿದ್ವಿ, ಸಿಗ್ಮಾ ಎಮ್, ಕ್ಯಾಪಿಟಲ್ ಎಮ್, ಮಾಸ್ ಆಫ್ ದ ಸಿಸ್ಟಮ್ ಅಂತೇಳಿ. ಅಂದರೆ ಯೂಶಲಿ m1x1 + m2x2 ಡಿವೈಡ್ ಬೈ m1 + m2 ಅಂತ ಮಾಡ್ತಿದ್ವಲ್ಲ. ಅದೇ ಥರ ನಾವು ಚಾರ್ಜನ್ನು ತೆಗೆದುಕೊಂಡಾಗ ಚಾರ್ಜಿನ ಮ್ಯಾಗ್ನಿಟ್ಯೂಡು ಮತ್ತು ಅದರ ಪೊಸಿಷನ್ಸ್ ತಗೊಂಡಾಗ ನಾವು ಈ ವರ್ಡ್ಸನ್ನು ಹೇಳ್ತೀವಿ, ಸೆಂಟರ್ ಆಫ್ ಪಾಸಿಟಿವ್ ಆ್ಯಂಡ್ ಸೆಂಟರ್ ಆಫ್ ನೆಗೆಟಿವ್ ಕೋಯಿನ್ಸೈಡ್. ಒಂದೇ ಕಡೆ ಬಂದರೆ, ಒಂದೇ ಕಡೆ ಇದ್ದರೆ, ಲೈ ಎಟ್ ದ ಸೇಮ್ ಪ್ಲೇಸ್ ಆದರೆ, ಸೊ ಅವಾಗ ಏನಾಗುತ್ತೆ ಅಂದರೆ ಆ ಒಂದು ಮಾಲಿಕ್ಯೂಲಲ್ಲಿ ಯಾವುದೇ ರೀತಿಯ ಪೊಲ್ಯಾರಿಟಿ ಇರೋದಿಲ್ಲ. ಪೊಲ್ಯಾರಿಟಿ ಇಲ್ಲ ಅಂದರೆ ಏನರ್ಥ, ಅದು ಪಾಸಿಟಿವ್ ನೆಗೆಟಿವ್ ಅದು ಆ ಒಂದು ಸಿಂಪ್ಟಮ್ಸನ್ನು ತೋರಿಸೋದಿಲ್ಲ. ಸೊ ಅಂಥ ಮಾಲಿಕ್ಯೂಲ್ಗೆ ನಾವೇನಂತೀವಿ ಅಂದರೆ ಆ ಮೂಮೆಂಟಲ್ಲಿ ಆ ಮಾಲಿಕ್ಯೂಲಲ್ಲಿ ಡೈಪೋಲ್ ಮೂಮೆಂಟ್ 0 ಇರುತ್ತೆ. ಸೊ ಅಂಥ ಮಾಲಿಕ್ಯೂಲ್ಗೆ ನಾವು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಯೂಶಲಿ ಅದು ಹೇಗಿರುತ್ತೆ ಅಂದರೆ, ಎಕ್ಸಾಂಪಲ್ಗೆ ಕಾರ್ಬನ್ ಡೈಆಕ್ಸೈಡು ಅಥವಾ ಮೀಥೇನ್ ಇರ್ಬೋದು, CH4 ಇರ್ಬೋದು, ಇವೆಲ್ಲ ಏನು ಕೇಳಿದರೆ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ತುಂಬ ಇದೆ. ಆಕ್ಸಿಜನ್ನು, ನೈಟ್ರೋಜನ್ ಇವೆಲ್ಲ. ಈ ಎಕ್ಸಾಂಪಲ್ ನೋಡೋಣ. ನಾವೇನು ತಗೊಂಡಿದ್ವಿ, CO2 ಅನ್ನು ತಗೊಂಡ್ವಿ ಅಂದ್ಕೊಳ್ಳಿ, ಅಥವಾ CH4 ಅನ್ನು ತಗೊಂಡಿದ್ವಿ. ಸೊ ಇವುಗಳ ಮಧ್ಯೆ ಬಾಂಡ್ ಇರುತ್ತೆ, ಇಲ್ಲಿ ಡಬಲ್ ಬಾಂಡ್ ಇರುತ್ತೆ. ಇಲ್ಲಿ ಈ ಕಾರ್ಬನ್ ಏನು ಮಾಡುತ್ತೆ ಕೇಳಿದರೆ ಸ್ಲೈಟ್ಲಿ ಪಾಸಿಟಿವ್ ಪೊಲ್ಯಾರಿಟಿಯನ್ನು ತೋರಿಸ್ತಾ ಇರುತ್ತೆ, ಸ್ಲೈಟ್ಲಿ ಪಾಸಿಟಿವ್. ಇಂಡಿವಿಜುವಲ್ ಆಟಮ್ ಬಗ್ಗೆ ಮಾತಾಡ್ತಿರೋದು. ಸೊ ಆಕ್ಸಿಜನ್ ಏನು ಮಾಡುತ್ತೆ ಕೇಳಿದರೆ ಸ್ಲೈಟ್ಲಿ ನೆಗೆಟಿವ್ ಪೊಲ್ಯಾರಿಟಿಯನ್ನು ತೋರಿಸ್ತಾ ಇರುತ್ತೆ. ಈಗ ಇಲ್ಲಿ ನಾವು ಡೈಪೋಲ್ ಮೂಮೆಂಟ್ ಕಾನ್ಸೆಪ್ಟ್ ಹಾಕಿದರೆ ಡೈಪೋಲ್ ಮೂಮೆಂಟ್ ಏನಾಗಿರುತ್ತೆ, ನೆಗೆಟಿವ್ ಟು ಪಾಸಿಟಿವ್. ಇಲ್ಲಿಗೆ ಬಂದಾಗ ನೆಗೆಟಿವ್ ಟು ಪಾಸಿಟಿವ್. ಸೊ ಎರಡು ಈಕ್ವಲ್ ವೆಕ್ಟರ್ಸ್ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್. ನೆಟ್ ಡೈಪೋಲ್ ಮೂಮೆಂಟ್ ಈಸ್ 0. ನೋಡಿ ಈ ಸೆಂಟೆನ್ಸ್ ನೋಡಿ, ದಟ್ ಡೈಪೋಲ್ ಮೂಮೆಂಟ್ ಈಸ್ 0. ಡೈಪೋಲ್ ಮೂಮೆಂಟ್ 0 ಆಗಿರುತ್ತೆ. ಸೊ ಹಾಗಾಗಿ ಇದೇನು ಕೇಳಿದರೆ ಯಾವುದೇ ಒಂದು ಪೊಲಾರಿಟಿಯನ್ನು, ಯಾವುದೇ ಒಂದು ಸೈಡ್ ನೋಡಿದ್ರು ಪಾಸಿಟಿವ್ ನೆಗೆಟಿವ್ ಪೊಲಾರಿಟಿಯನ್ನು ಇದು ತೋರಿಸೋದಿಲ್ಲ. ದೇ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಬಟ್ ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಮತ್ತೆ ಅದು ಚೇಂಜ್ ಆಗುತ್ತೆ. ನಿಮಗೆ ಮುಂದೆ ನಾವು ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ ಇಲ್ಲಿಗೆ ಬಂದಾಗ ನೋಡಿ, ಈ ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಬಾಂಡ್ ಫಾರ್ಮೇಷನ್ ಆಗಿದೆ. ಇಲ್ಲೂ ಕೂಡ ಏನಾಗುತ್ತೆ ಕೇಳಿದರೆ ಕಾರ್ಬನ್ನು ಸ್ಲೈಟ್ಲಿ ನೆಗೆಟಿವ್ ಪೊಲಾರಿಟಿಯನ್ನು ತೋರಿಸ್ತಾ ಇರುತ್ತೆ, ಹೈಡ್ರೋಜನ್ನು ಪಾಸಿಟಿವ್ ತೋರಿಸ್ತಾ ಇರುತ್ತೆ. ಇಲ್ಲೂ ಕೂಡ ಏನಾಗಿದೆ, ಡೈಪೋಲ್ ಮೂಮೆಂಟ್ ಇರುತ್ತೆ. ಯಾಕೆಂದರೆ ನಮ್ಮ ಡೈಪೋಲ್ ಅಂದರೆ ಏನು, ಟು ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ ಸೆಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್. ಬಟ್ ಇಲ್ಲಿ ಯಾವಾಗಲೂ ನೆಗೆಟಿವಿಂದ ಪಾಸಿಟಿವ್ಗೆ, ಸೊ ಇಲ್ಲೂ ನೆಗೆಟಿವಿಂದ ಪಾಸಿಟಿವ್ಗೆ ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಅಪೋಸಿಟ್ ಇನ್ ಡೈರೆಕ್ಷನ್ಸ್ ಕ್ಯಾನ್ಸಲ್ ಔಟ್. ಹಾಗೆ ಇಲ್ಲಿ ಬಂದರೂ ಕೂಡ ಏನಾಗುತ್ತೆ, ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಅಪೋಸಿಟ್ ಇನ್ ಡೈರೆಕ್ಷನ್ ದೇ ಕ್ಯಾನ್ಸಲ್ ಔಟ್. ಓಕೆ, ಸೊ ಹಾಗಾಗಿ ಈ ಥರದ ಮಾಲಿಕ್ಯೂಲ್ಸ್ಗಳು ನಾವು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಯೂಶಲಿ ಇನ್ ದ ಅಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇವು ಯಾವುದೇ ರೀತಿಯ ಪೊಲಾರಿಟಿಯನ್ನು ತೋರಿಸೋದಿಲ್ಲ. ಓಕೆ, ಬಟ್ ಸಮ್ ಮಾಲಿಕ್ಯೂಲ್ಸ್ ಸೆಂಟರ್ಸ್ ಆಫ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಡು ನಾಟ್ ಕೋಯಿನ್ಸೈಡ್ ಆಗದೇ ಇರುವಂಥ ಮಾಲಿಕ್ಯೂಲ್ಸ್ ಇರುತ್ತೆ. ಕೆಲವೊಮ್ಮೆ ಒಂದು ಸಣ್ಣ ಐಟಮ್ ಇನ್ನೊಂದು ದೊಡ್ಡ ಐಟಮ್ ಸೇರಿ ಒಂದು ಮಾಲಿಕ್ಯೂಲ್ ಆಗಿರುತ್ತೆ, ಅಥವಾ ಮಾಲಿಕ್ಯೂಲ್ಸ್ಗಳ ಓರಿಯೆಂಟೇಷನ್ ಡಿಫ್ರೆಂಟ್ ಆಗಿರುತ್ತೆ. ಅಂಥ ಟೈಮಲ್ಲಿ ಈ ಒಂದು ಈಗ ನಾವು ಮಾತಾಡ್ತಿದ್ದೀವಲ್ಲ, ದರ್ ಸೆಂಟರ್ಸ್ ಆಫ್ ಚಾರ್ಜಸ್ ವಿಲ್ ನಾಟ್ ಕೋಯಿನ್ಸೈಡ್, ಸೇರಿರುವುದಿಲ್ಲ.
ಹಾಗಾಗಿ ಏನಾಗುತ್ತೆ ಅಂದರೆ ಅಲ್ಲಿ ನೆಟ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಇದೆಯಲ್ಲ ಅದು ಜೀರೋ ಆಗಿರೋದಿಲ್ಲ. ಅದರಿಂದ ಏನಾಯ್ತು, ಇದು ಡೈಪೋಲ್ ಥರನೇ ಬಿಹೇವ್ ಮಾಡುತ್ತೆ. ಡೈಪೋಲ್ ಥರ ಅಂದಾಗ ಏನಾಯ್ತು, ಇದಕ್ಕೊಂದು ಡೈಪೋಲ್ ಮೂಮೆಂಟ್ ಇದೆ. ಡೈಪೋಲ್ ಮೂಮೆಂಟ್ ಇದೆ ಅಂದಂಗೆ ಏನಾಯಿತು, ಅಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಓಕೆ, ಸೊ ಅಂಥ ಒಂದು ಮಾಲಿಕ್ಯೂಲ್ಗಳಿಗೆ ನಾವು ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಅಂಥ ಒಂದು ಮಾಲಿಕ್ಯೂಲ್ಗಳಿಗೆ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನು ಅಂದರೆ H2O ಇರ್ಬೋದು, HCl ಇರ್ಬೋದು, ಇವೆಲ್ಲ ಎಕ್ಸಾಂಪಲ್ಗಳು. ಸೊ ಈಗ H2O ತೆಗೆದುಕೊಂಡಾಗ ಒಂದು ಆಕ್ಸಿಜನ್, 2 ಹೈಡ್ರೋಜನ್ ಇದೆಯಲ್ಲ, ಅದೇ ರೀತಿ ಕ್ಲೋರಿನ್ ಮತ್ತು ಹೈಡ್ರೋಜನ್, ಈ ರೀತಿ ನಾವು ಮಾಲಿಕ್ಯೂಲ್ಸ್ ಎಕ್ಸಾಂಪಲ್ ತೆಗೆದುಕೊಂಡ್ರೆ ಸೊ ಇಲ್ಲೂ ಕೂಡ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಬಟ್ ಆಕ್ಸಿಜನ್ ಏನು ಮಾಡುತ್ತೆ ಅಂದರೆ ಸ್ಲೈಟ್ಲಿ ನೆಗೆಟಿವ್ ಪೊಲಾರಿಟಿಯನ್ನು ತೋರಿಸ್ತಾ ಇರುತ್ತೆ, ವೆರಿ ಸ್ಮಾಲ್, ಅದಕ್ಕೆ ಡೆಲ್ಟಾ ಅಂತ ಹಾಕಿರೋದು. ಅದೇ ಥರ ಏನಾಗುತ್ತೆ, ಹೈಡ್ರೋಜನ್ನು ಸ್ಲೈಟ್ಲಿ ಪಾಸಿಟಿವನ್ನು ತೋರಿಸುತ್ತೆ. ಸೊ ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಏನು ಅಂದರೆ ಇಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ಆಕ್ಸಿಜನ್ ಸ್ಲೋಲಿ, ಇನ್ ದಿಸ್, ಇಲ್ಲಿ ಬಂದಾಗ ಎಲೆಕ್ಟ್ರಾನ್ಗಳು ಸ್ಲೋ ಆಗ್ತವೆ ಅಂತ, ಹೀಗೆಲ್ಲ ತುಂಬ ಎಕ್ಸ್ಪ್ಲನೇಷನ್ ಇದೆ. ಬಟ್ ಇಟ್ಸ್ ನಮಗೊಂದು ಐಡಿಯಾ, ಇದು ಮೈಕ್ರೋಸ್ಕೋಪಿಕ್, ಈ ಐಡಿಯಾ ಓಕೆ ಅನಿಸ್ತು, ನಾನು ಅದಕ್ಕೆ ಇದನ್ನೇ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಇಲ್ಲಿ ಈ ಆಕ್ಸಿಜನ್ ಈ ಸೈಡ್ ಏನಾಗಿರುತ್ತೆ ಅಂದರೆ ಸ್ಲೈಟ್ಲಿ ನೆಗೆಟಿವ್ ಪೊಲಾರಿಟಿ ತೋರಿಸ್ತಾ ಇದ್ರೆ, ಹೈಡ್ರೋಜನ್ನ ಈ ಅಪೋಸಿಟ್ ಸೈಡ್ ಇದೆಯಲ್ಲ ಸ್ಲೈಟ್ಲಿ ಪಾಸಿಟಿವನ್ನು ತೋರಿಸ್ತಾ ಇರುತ್ತೆ. ಏನಾಯಿತು ಕೇಳಿದ್ರೆ ಇದು ವಿಚ್ ಆಕ್ಟ್ ಆಸ್ ಎ ಡೈಪೋಲ್. ಹಾಗಾಗಿ ಏನಾಯಿತು ಕೇಳಿದ್ರೆ ಡೈಪೋಲ್ ಮೂಮೆಂಟ್ ಇರುತ್ತೆ. ಈ ಡೈಪೋಲ್ ಮೂಮೆಂಟ್ಗಳು ಈಕ್ವಲ್ ಅಫ್ಕೋರ್ಸ್, ಬಟ್ ದೇ ಆರ್ ನಾಟ್ ಅಪೋಸಿಟ್ ಅಲ್ಲ, ಪ್ಯಾರಲಲ್ ಅಲ್ಲ, ಆಂಟಿ ಪ್ಯಾರಲಲ್ ಅಲ್ಲ, ಏನೂ ಅಲ್ಲ. ದೇ ಆರ್ ಇನ್ ವಿತ್ ಸರ್ಟನ್ ಆ್ಯಂಗಲ್, ಒಂದು ಆ್ಯಂಗಲ್ ಇರುತ್ತೆ. ಆವಾಗ ಏನಾಯಿತು ಕೇಳಿದರೆ ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟು ಜೀರೋ ಆಗೋದಿಲ್ಲ. ಈಗ ಜಸ್ಟ್ ನೀವು ನೋಡಿದ್ರಲ್ಲ, 2 ವೆಕ್ಟರ್ ಇದೆ, ಸೊ ಅದನ್ನು ರಿಸಾಲ್ವ್ ಮಾಡ್ತೀರಿ, ಒಂದು ಕಂಪೋನೆಂಟ್ ಹಿಂಗೆ ಬರುತ್ತೆ, ಒಂದು ಕಂಪೋನೆಂಟ್ ಹಿಂಗೆ ಆಪೋಸಿಟ್ ಹೊರಟೋಗುತ್ತೆ, ಅದು ಕ್ಯಾನ್ಸಲ್ ಆಗುತ್ತೆ. ಅಲಾಂಗ್ ದ ಸೇಮ್ ಡೈರೆಕ್ಷನ್ ಇರೋ ಕಂಪೋನೆಂಟ್ ಆ್ಯಡ್ ಆಗುತ್ತೆ, ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟು ನಿಮ್ಗೆ ಸಿಗುತ್ತೆ. ಸೊ ಹಾಗಾಗಿ ವಾಟರ್ ಇಸ್ ಎ ಪೋಲಾರ್ ಮಾಲಿಕ್ಯೂಲ್. ಇವನ್ ಇನ್ ದ ಅಬ್ಸೆನ್ಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಶೋಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಇದಕ್ಕೊಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಡೈಪೋಲ್ ಮೂಮೆಂಟ್ ಇದೆ. ನೆಟ್ ಡೈಪೋಲ್ ಮೂಮೆಂಟ್ ಈಸ್ ನಾಟ್ ಈಕ್ವಲ್ಸ್ ಟು 0. ಅದೇ ಥರ ಕ್ಲೋರಿನ್ ಮತ್ತು ಹೈಡ್ರೋಜನ್ ಬಂದಾಗ, ಈ ಹೈಡ್ರೋಜನ್ ಮತ್ತು ಕ್ಲೋರಿನಲ್ಲಿ ಏನಾಗುತ್ತೆ ಕೇಳಿದರೆ, ಈ ಕ್ಲೋರಿನ್ ಏನು ಮಾಡುತ್ತೆ ಅಂದರೆ ಸ್ಲೈಟ್ಲಿ ನೆಗೆಟಿವ್ ಪೊಲಾರಿಟಿಯನ್ನು ತೋರಿಸಿದ್ರೆ, ಹೈಡ್ರೋಜನ್ನು ಸ್ಲೈಟ್ಲಿ ಪಾಸಿಟಿವ್ ಪೊಲಾರಿಟಿಯನ್ನು ತೋರಿಸುತ್ತೆ. ಹಾಗಾಗಿ ಏನಾಯಿತು, ದರ್ ಈಸ್ ಎ ಡೈಪೋಲ್ ಮೂಮೆಂಟ್. ಹಾಗಾಗಿ ನೀವು ಮುಂದೆ ಕೆಮಿಸ್ಟ್ರಿಯಲ್ಲಿ ಇದನ್ನು ಡಿಸ್ಕಸ್ ಮಾಡ್ತೀರಾ, ಈ ಪೋಲಾರ್ ಮಾಲಿಕ್ಯೂಲ್ಸು ಮತ್ತು ನಾನ್ ಪೋಲಾರ್ ಮಾಲಿಕ್ಯೂಲ್. ಬಟ್ ನಾವು ಫಿಸಿಕ್ಸಲ್ಲಿ ಈ ಡೈಪೋಲ್ನ ಸಿಗ್ನಿಫಿಕೆನ್ಸ್ ಏನು ಅನ್ನೋದಕ್ಕೆ ಇಷ್ಟು ಸಾಕು ನಿಮಗೆ. ಓಕೆ, ಸೊ ನೆಕ್ಸ್ಟು ಏನಾಗುತ್ತೆ ಕೇಳಿದರೆ ಈ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಪಾರ್ಟಲ್ಲಿ ನಾವು ಡೈಪೋಲನ್ನು ಮತ್ತೆ ಡಿಸ್ಕಸ್ ಮಾಡೋಣ, ಅದನ್ನು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ತಂದಿಟ್ಟರೆ ಏನು ಬಿಹೇವ್ ಮಾಡುತ್ತೆ ಅದು ಅನ್ನೋದನ್ನು. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.